ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಗ್ರೀನ್ ವಿಕ್ಸ್ ಅಕಾಡೆಮಿ. ಕೆ ಎದವರು ಈಗಾಗಲೇ ಸಿ ಟಿ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬುಲೆಟಿನನ್ನು ಬಿಟ್ಟಿದ್ದಾರೆ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಾ ಎಲ್ಲರೂ ಮಸ್ಟ್ ಈ ವಿಡಿಯೋನ ನೋಡಿ, ಕೊನೆ ತನಕ ನೋಡಿ, ಮತ್ತು ಇದರಲ್ಲಿ ಮಾಹಿತಿ ಬುಲೆಟಿನ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಕಂಡೀಷನ್ಸು ಎಲ್ಲದನ್ನು ನೋಡಿದ ಮೇಲೇ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದೊಂದೇ ಮಾಹಿತಿಯನ್ನು ಹೇಳ್ತಾ ಹೋಗ್ತೀವಿ. ಸರಿಯಾಗಿ ವಿಡಿಯೋನ ಕೊನೆ ತನಕ ನೋಡಿ. UGCET 2026 ಮಾಹಿತಿ ಬುಲೆಟಿನ್ ಇದು ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲೂ ಸಿಗುತ್ತೆ. ನೀವು ಬೇಕಿದ್ರೆ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಪೇಜ್ ಇದೆ, ಅದಕ್ಕೆ ನೀವು ಬೇಕಿದ್ರೆ ಜಾಯ್ನ್ ಆದರೆ ನಿಮಗೆಲ್ಲ ಮಾಹಿತಿನೂ ಅಲ್ಲೂ ಬರುತ್ತೆ, ನಮ್ಮ ವಾಟ್ಸಪ್ ಗ್ರೂಪಲ್ಲೂ ಬರುತ್ತೆ. ಇವಾಗ ಪೇಜ್ ಫಸ್ಟಿಂದ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಏನಂತಂದರೆ ವೈ ಕ್ಲಾಸ್ ಅಂತ ಒಂದಿದೆ. ವೈ ಕ್ಲಾಸ್ ಅಂತ ಅಂದರೆ ಯಾರು ಕರ್ನಾಟಕದಿಂದ ಹೊರಗಡೆ ಇರೋರು KCETಗೆ ಅಪ್ಲಿಕೇಶನ್ ಹಾಕ್ತಾರೆ ಅವರು ವೈ ಕ್ಲಾಸಿಗೆ ಬರ್ತಾರೆ. ಇದೊಂದು ನೆನಪಿರಲಿ, ಹೇಳ್ತಾ ಇದ್ದೀನಿ. ನೆಕ್ಸ್ಟು ಕೊಟ್ಟಿರೋದೇನಂತಂದರೆ ವಾಟ್ ಈಸ್ ನ್ಯೂ ಇನ್ ದಿಸ್ ಇಯರ್, ಅಂದರೆ ಈ ವರ್ಷ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದರೆ ಹೊಸದಾಗಿ ಏನನ್ನು ಇವರು ತಂದಿದ್ದಾರೆ KEದವರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಕ್ಯಾಂಡಿಡೇಟ್ ಪೋರ್ಟಲ್. ಇದರಲ್ಲಿ ಏನಿರುತ್ತೆ ಅಂದರೆ ಇದು CETದು ನಮ್ಮದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗಿಂದ ಇದು ಓಪನ್ ಇರುತ್ತೆ. ಇದರಲ್ಲಿ ನೀವು ಲಾಗಿನ್ ಮಾಡಿಕೊಂಡು ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಡೌನ್ಲೋಡ್ ಮಾಡ್ಕೋಬೋದು. ಎಕ್ಸಾಂಪಲ್ ಹೆಂಗೆ ಅಂತಂದರೆ ರಿಸಿಪ್ಟ್ ಏನಿರುತ್ತೆ ಅದು, ಮತ್ತು ಅಡ್ಮಿಟ್ ಕಾರ್ಡು, ವೆರಿಫಿಕೇಷನ್ ಸ್ಲಿಪ್ಪು, ಆಮೇಲೆ ಎಲ್ಲ ಟೈಮ್ ಟೇಬಲ್ಗಳು ಸಹ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಪ್ರತಿ ವರ್ಷ ಏನಾಗಿತ್ತು ಅಂತಂದರೆ ಅವ್ರು ಕಳಿಸೋ ಅದಕ್ಕೆ ಸಪ್ರೇಟಾಗಿ ಇನ್ನೊಂದು ಲಿಂಕ್ ಕಳಿಸ್ತಿದ್ರು, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅದು ಮತ್ತು ಆಮೇಲೆ ಕ್ಲೋಸ್ ಆಗಿಬಿಡ್ತಿತ್ತು. ಬಟ್ ಈ ಸತಿ ಆ ಥರ ಏನೂ ಆಗೋಲ್ಲ. ಕ್ಯಾಂಡಿಡೇಟ್ ಪೋರ್ಟಲ್ ಅಂತಲೇ ಒಂದು ಹೊಸದನ್ನು ಮಾಡಿರ್ತಾರೆ. ನೀವು ಅದನ್ನು ಯೂಸ್ ಮಾಡಿಕೊಂಡು ಎಲ್ಲವನ್ನು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟು CET 2026 ಅಪ್ಲಿಕೇಶನ್ನು ಪ್ರಿಂಟಿಂಗ್ ಓನ್ಲಿ ಆಫ್ಟರ್ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸು. ಇವಾಗ ಪ್ರತಿ ಸತಿ ಹೆಂಗಿತ್ತು ಅಂತಂದರೆ ನೀವು ಇವಾಗ ಒಂದು ಅಪ್ಲಿಕೇಶನ್ ಹಾಕಿದ್ದೀರಾ, ಆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನೀವು ಅದನ್ನು ಪ್ರಿಂಟ್ ತೊಗೊಳ್ಬೋದಿತ್ತು. ಬಟ್ ಈ ಸತಿ ಏನಾಗುತ್ತೆ ಅಂತಂದರೆ ನೀವಲ್ಲಿ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸನ್ನು ಏನು ಅಪ್ಲೋಡ್ ಮಾಡಿರ್ತೀರ ಅದನ್ನೆಲ್ಲ ವೆರಿಫೈ ಮಾಡಿಕೊಂಡು ನೀವು ಅದಕ್ಕೆ ಎಲಿಜಿಬಲ್ ಇದ್ದೀರೋ ಇಲ್ವೋ ಅಂತ ಹೇಳಿ ಆದಮೇಲೆ ಪ್ರಿಂಟಿಂಗಿಗೆ ಅವಕಾಶವನ್ನು ಕೊಡ್ತಾರೆ. ಇದು ಇವೆರಡು ಪಾಯಿಂಟಲ್ಲಿದೆ. ನೀವು ಹಾಕಿರುವಂಥ ಮಾಹಿತಿಗಳು, ಎಕ್ಸಾಂಪಲ್ಲು ನಿಮ್ಮದು RD ನಂಬರು ಅಂದರೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ದು, ಆಮೇಲೆ ಕ್ಯಾಸ್ಟ್ ಇನ್ಕಮ್ ನಂಬರು, ಕಲ್ಯಾಣ ಕರ್ನಾಟಕ ಕೋಟಾ, ಈ ಥರದ್ದು ಎಲ್ಲ ಏನು ನೀವು ನಂಬರ್ಸ್ ಹಾಕಿರ್ತೀರಲ್ವ ಇವಾಗ ಅಪ್ಲಿಕೇಶನ್ ನಂಬರ್ಸು, ಅದನ್ನೆಲ್ಲ ನಿಮ್ಮದು ಸರಿಯಾಗಿದೆ ಅಂತ ಹೇಳಿ ಅವರು ಡಿಸೈಡ್ ಮಾಡಿದ ಮೇಲೆ ನಿಮಗೆ ಎಲಿಜಿಬಿಲಿಟಿಯನ್ನು ಕೊಟ್ಟಾದ ಮೇಲೆ ನಿಮಗೆ ಅಪ್ಲಿಕೇಶನನ್ನು ಪ್ರಿಂಟ್ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾರೆ. ಈ ಪೇಜಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗಿದ್ದಾರೆ ಯಾರ್ದು ಅಪ್ಲಿಕೇಶನ್ನು ಪ್ರಿಂಟ್ ಆಗಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋದಾದರೆ ಯಾರ್ದು ಪ್ರಿಂಟ್ ಆಗಲ್ಲ ಅಂತ. ಇವಾಗ ನೀವು ಕ್ಲಾಸ್ ಎದಲ್ಲಿ ಬರ್ತೀರಾ, ಏನಕ್ಕೆ ಅಂತ ಅಂದರೆ ಕರ್ನಾಟಕದಲ್ಲಿ 1ರಿಂದ 7 ವರ್ಷ ನೀವು ಅಲ್ಲಿ ಓದಿರ್ತೀರ. ಸೊ ನೀವು ಕ್ಲಾಸ್ ಎದಲ್ಲಿ ಬಂದಿರ್ತೀರ. ನೀವಿಲ್ಲಿ ಫುಲ್ ಕನ್ನಡ ಮೀಡಿಯಮ್, ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಓದಿದ್ದೀರಾ ಆ್ಯಂಡ್ ರೂರಲ್ ಏರಿಯಾಸಲ್ಲಿ ಇದ್ದೀರಾ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ನಿಮ್ಮದು ರೂರಲ್ ಕೋಟಾ ಇದೆ. ಆ್ಯಂಡ್ ಆಮೇಲೆ ಏನಾದರೂ ಅದರ್ ರಿಸರ್ವೇಷನ್ಸ್ ಲೈಕ್ ಮೈನಾರಿಟಿ ರಿಸರ್ವೇಷನ್ ಆ ಥರ ಏನಾದರೂ ಲಿಂಗ್ವಿಸ್ಟಿಕ್ ರಿಸರ್ವೇಷನ್ ಏನಾದರೂ ಇರುತ್ತೆ. ಆ ಥರ ಇದ್ದಾಗ ನೀವು ಅದನ್ನೆಲ್ಲ ಕ್ಲೈಮ್ ಮಾಡಿರ್ತೀರ. ಈ ಕ್ಲೈಮ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ನಿಮ್ಗೆ ಅಲ್ಲಿ ಶೋ ಆಗುತ್ತೆ ಸ್ಟೇಟಸಲ್ಲಿ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ಟೇಟಸಲ್ಲಿ ನಿಮಗೊಂದು ಸ್ಲಿಪ್ ಬರುತ್ತೆ. ಆ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂತಂದರೆ ಕ್ಲೈಮ್ಡ್ ಆ್ಯಂಡ್ ವೆರಿಫೈಡ್, ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್, ನಾಟ್ ಕ್ಲೈಮ್ಡ್, ಈ ಥರ ಕೆಲವೊಂದಿಷ್ಟು ಇರುತ್ತೆ. ಇದು ಪ್ರಿಂಟ್ ಏನಾಗುತ್ತೆ ಅಂದರೆ ಇದಕ್ಕೆ ಕ್ಲೈಮ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಈ ಸರ್ಟಿಫಿಕೇಟನ್ನು ನಿಮಗೆ ಕಂಪ್ಲೀಟ್ ಪ್ರಿಂಟ್ನ ತೊಗೊಳ್ಳೋಕ್ಕೆ ಆಗಲ್ಲ. ಏನಕ್ಕೆ ಅಂತಂದರೆ ನಿಮ್ಮದು ಕಂಪ್ಲೀಟಾಗಿ ಅದು ಕ್ಲೈಮ್ ಆಗಿರಬೇಕು ಆ್ಯಂಡ್ ವೆರಿಫೈ ಆಗಿರಬೇಕು. ಅವಾಗ ಮಾತ್ರ ಅವ್ರು ನಿಮಗೆ ಕ್ಲೈಮ್ ಮಾಡಲಿಕ್ಕೆ, ಇವಾಗ ಕಂಪ್ಲೀಟ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ನಿಮಗೆ ಪ್ರಿಂಟ್ ಆಗೋದ್ರ ಬಗ್ಗೆ ಮಾಹಿತಿ ಇರೋದು. ಮತ್ತು ಇನ್ನೊಂದೇನು ಇಂಪಾರ್ಟೆಂಟಾಗಿ ಕೊಟ್ಟಿದ್ದಾರೆ ಅಂತಂದರೆ ನೀವು ಓದಿರೋಂಥ ಕಾಲೇಜ್ ಏನಿರುತ್ತೆ ಅಥವಾ ನೀವೀಗ ಓದ್ತಾ ಇರೋಂಥ ಕಾಲೇಜ್ ಏನಿರುತ್ತೆ ನಿಮ್ಮದೆಲ್ಲ ನೀವು ಕ್ಲೈಮ್ ಮಾಡಿರೋಂಥ ಕ್ಲೈಮ್ ಸರ್ಟಿಫಿಕೇಟ್ಗಳನ್ನು ನಿಮ್ಮ ಕಾಲೇಜಿಗೆ ಹೋಗಿ ಈ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ ಕ್ಲಿಯರಾಗಿ ನೋಡಿ. ನೀವು ಕಲ್ತಿರೋಂಥ ಕಾಲೇಜ್ಗೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಕ್ಲೈಮ್ ಮಾಡಿದ್ದೀರಾ ಅದನ್ನು ನಿಮ್ಮ ಕಾಲೇಜ್ಗೆ ಕೊಡಬೇಕು. ನಿಮ್ಮ ಕಾಲೇಜವ್ರು ಕೊಟ್ಟ ಮೇಲೆ ನಿಮ್ಮ ಕಾಲೇಜವ್ರು ಅದನ್ನು ವೆರಿಫೈ ಮಾಡ್ತಾರೆ. ಕಾಲೇಜವ್ರು ವೆರಿಫೈ ಮಾಡಿದ ನಂತರ ನಿಮ್ಮದು ಎಲಿಜಿಬಲ್ ಆಗುತ್ತೆ, ಮೀನ್ಸ್ ಕ್ಲೈಮ್ ಆ್ಯಂಡ್ ವೆರಿಫೈ ಆಗುತ್ತೆ. ಮತ್ತು ಪ್ರಿಂಟೌಟ್ ಫಾರ್ಮು ಯಾರಿಗೆ ಸಿಗುತ್ತೆ ಅಂತ ಅಂದರೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಇವಾಗ ಯಾರ್ದು ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರುತ್ತೆ ಎಲ್ಲಿ ಅಂತಂದರೆ ನಿಮ್ಮದು ಕ್ಲೈಮ್ ಸರ್ಟಿಫಿಕೇಟ್ ಏನಿರುತ್ತೆ ಅಲ್ಲಿ ಸಕ್ಸಸ್ಫುಲಿ ವೆರಿಫೈ ಅಂತ ಯಾರ್ದು ಬರುತ್ತೆ ಅಂದರೆ ನೀವು ಕಾಲೇಜಿಗೆ ಹೋಗಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸನ್ನು ಕೊಟ್ಟು ಕಾಲೇಜವ್ರು ವೆರಿಫೈ ಮಾಡಿದ ನಂತರ ನಿಮ್ದು ಇಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಹೇಳ್ಕೊಂಡು ಶೋ ಆಗುತ್ತೆ. ಆವಾಗ ನೀವು ಹೋಗಿ ನಿಮ್ಮ ಅಪ್ಲಿಕೇಶನನ್ನು
ಪ್ರಿಂಟ್ ಮಾಡ್ಕೋಬೋದು. ನೆಕ್ಸ್ಟು ಇಂಟರ್ನಲ್ ರಿಸರ್ವೇಷನ್ ಆ್ಯಂಡ್ ಶೆಡ್ಯೂಲ್ಡ್ ಕ್ಯಾಸ್ಟು. ಇದು ಶೆಡ್ಯೂಲ್ಡ್ ಕ್ಯಾಸ್ಟ್ ಯಾರ್ಯಾರಿಗೆ ರಿಸರ್ವೇಷನ್ ಬರುತ್ತೆ ಅವರಿಗೆ ಇಂಪಾರ್ಟೆಂಟ್, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಏನು ಅಂತ ಹೇಳಿದ್ದಾರೆ ಅಂದರೆ, ಶೆಡ್ಯೂಲ್ಡ್ ಕ್ಯಾಸ್ಟಲ್ಲಿ ಯಾರು ಬರ್ತಾರೆ ನಿಮಗೆಲ್ಲ ಇಂಟರ್ನಲ್ ರಿಸರ್ವೇಷನ್ ಕೊಟ್ಟಿದ್ದಾರೆ, ಮೀನ್ಸ್ ಒಳ ಮೀಸಲಾತಿ. ಇದು ಕೆಟಗರಿ ಎ, ಕೆಟಗರಿ ಬಿ, ಕೆಟಗರಿ ಸಿ ಅಂತ ಹೇಳ್ಕೊಂಡು ಅವ್ರೇನು ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ ಅದನ್ನು ನೀವು ನಿಮ್ಮದು ಆ ಸರ್ಟಿಫಿಕೇಟ್ ಏನಿರುತ್ತೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟು, ಅದರಲ್ಲಿ ಇಂಟರ್ನಲ್ ರಿಸರ್ವೇಷನ್ ಡೀಟೇಲ್ಸು ಇರಬೇಕು. ಅದನ್ನ ಎಲ್ಲಿ ಅಂತಂದರೆ ನಿಮ್ಮ ತಹಶೀಲ್ದಾರ್ ಆಫೀಸಲ್ಲಿ ಮಾಡ್ತಾರೆ, ವಿತ್ RD ನಂಬರ್ ಇರಬೇಕು. ಅದನ್ನು ಮಾಡಿಸ್ಕೋಬೇಕು. ಅದನ್ನು ಮಾಡಿಸ್ಕೊಂಡು ಅದಕ್ಕೆ ಅಪ್ಲೋಡ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಮಿಸ್ಟೇಕ್ ಎಲ್ಲರೂ ಮಾಡ್ತಾ ಇರೋದು ಏನಂತ ಅಂದರೆ, ವೆರಿಫೈಯಿಂಗ್ ಥ್ರೂ ದಿ ಆಧಾರ್ ಕಾರ್ಡು. ಈಗ ನಿಮ್ಮ ಸೀಟ್ ಅಪ್ಲಿಕೇಶನ್ ಇರುತ್ತೆ, ಆಧಾರ್ ಕಾರ್ಡ್ ಥ್ರೂ ವೆರಿಫೈ ಆಗುತ್ತೆ. ಇದರಲ್ಲಿ ನಿಮ್ಮ SSLCಯಲ್ಲಿ ಇರುವಂತಹ ನೇಮು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ನೇಮು ಸೇಮ್ ಆಗಿ ಮ್ಯಾಚ್ ಆಗಬೇಕು. ಆ್ಯಂಡ್ ವಿತ್ ನಿಮ್ಮ RD ನಂಬರ್ ಇರುವಂಥ ಏನು ನಿಮ್ಮದು ಸರ್ಟಿಫಿಕೇಟ್ಸ್ ಇರುತ್ತೆ ಆ ಸರ್ಟಿಫಿಕೇಟಲ್ಲೂ ಸೇಮ್ ನೇಮ್ ಇರಬೇಕು. ಏನಂತಂದರೆ ನಿಮ್ಮ ಆಧಾರ್ ಕಾರ್ಡು, SSLC ಮತ್ತು ನಿಮ್ಮದು ಬಾಕಿದೇನು ಸರ್ಟಿಫಿಕೇಟ್ ಇರುತ್ತಲ್ಲ ಅದರಲ್ಲಿ ಎಲ್ಲದರಲ್ಲೂ ನೇಮ್ ಸೇಮ್ ಇರಬೇಕು. ನೇಮ್ ಚೇಂಜ್ ಇತ್ತು ಅಂತಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಆ ಥರ ಏನಾದರೂ ಇದ್ದಲ್ಲಿ ನಿಮ್ಮದು SSLC ಚೇಂಜ್ ಮಾಡ್ಸೋಕ್ಕಾಗಿಲ್ಲ ಅಂತಂದರೂ ನಿಮ್ಮದು ಆಧಾರ್ ಕಾರ್ಡ್ ನೇಮನ್ನು ಸೇಮ್ ಆಸ್ SSLC ಆಧಾರ್ ಕಾರ್ಡು ಮಾಡಿಸಿ. ಇಲ್ಲ ಅಂತಂದರೆ ಮುಂದೆ ನೀವು ಇದಲ್ಲ ಇದು ನೀವಲ್ಲ ಅಂತ ಹೇಳ್ಕೊಂಡು ಅವರು ಶಫಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕರೆಕ್ಟಾಗಿ ಸೇಮ್ ನೇಮ್ ಇರೋ ಥರ ಮೇಂಟೈನ್ ಮಾಡಬೇಕು. ಮತ್ತು ಅವರು ಕ್ಲಿಯರಾಗಿ ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ, ನೀವು ಒಂದು ಸತಿ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಇವಾಗಲೇ ನೀವು ಅಪ್ಲಿಕೇಶನ್ ಹಾಕಬೇಕಿದ್ರೇ ಹಾಕೋಕ್ಕಿಂತ ಮುಂಚೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಕ್ಕಪಕ್ಕ ಇಟ್ಕೊಂಡು ನೋಡಿ ಯಾವುದರಲ್ಲಿ ಸೇಮ್ ನೇಮ್ ಮ್ಯಾಚ್ ಆಗ್ತಿದೆಯಾ ಕರೆಕ್ಟಾಗಿ ನೋಡಿ, ವಿತ್ ಯುವರ್ ಫುಲ್ ನೇಮು ಮ್ಯಾಚ್ ಆಗ್ತಾ ಇರಬೇಕು. ಇಲ್ಲ ಅಂತ ಅಂದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಕರೆಕ್ಷನಿಗೆ ಮಾಡ್ಕೊಳ್ಳಿ. ಇವಾಗ ಟೈಮ್ ಇದೆ, ಇವಾಗಲೇ ಮಾಡ್ಕೊಳ್ಳೋದು ಬೆಸ್ಟು. ಆಮೇಲೆ ಟೈಮ್ ಇರಲ್ಲ, ಆಮೇಲೆ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಅವ್ರು ಹೇಳಿದಂತೆ ನೀವು ಆಧಾರ್ ಕಾರ್ಡಲ್ಲಿ ಮತ್ತು SSLC ಮಾರ್ಕ್ಸ್ ಕಾರ್ಡಲ್ಲಿ ಸೇಮ್ ನೇಮ್ನ ಮೇಂಟೈನ್ ಮಾಡಿ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಇವಾಗ ಪೇಜ್ ನಂಬರ್ 8ಕ್ಕೆ ಬರ್ತಿದ್ದೀವಿ. ಪೇಜ್ ನಂಬರ್ 8ಅಲ್ಲಿ ಏನಂತ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ನೆಲ್ಲ ಕೊಟ್ಟಿದ್ದಾರೆ, ಜನರಲ್ ಇನ್ಸ್ಟ್ರಕ್ಷನ್ಸು. ಅದಂದರೆ ಕರೆಕ್ಟಾಗಿ ನೀವು ಫಾಲೋ ಮಾಡ್ತಾಯಿರಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಬಟ್ ನೀವು ಇದನ್ನು ಓದ್ಕೋಬೋದು, ಏನಕ್ಕಂದರೆ ಇದನ್ನ ಮತ್ತೆ ಹೇಳಿಕ್ಕೆ ಹೋಗಲ್ಲ. ಇದರಲ್ಲಿ ಏನಂತಂದರೆ ನಮಗೇನು ಹೇಳ್ತಾ ಇದ್ದೀವಿ ಅದರದ್ದೇ ಇರುತ್ತೆ. ಬಟ್ ಇಲ್ಲಿ ಅಬ್ರಿವೇಷನ್ಸ್ ಕೊಟ್ಟಿದ್ದಾರೆ ನಿಮ್ಗೆ. ಇವಾಗ ಅದರದ್ದು ಏನೇನು 1 AG ಅಂದರೆ ಏನು, ಇವಾಗ KEA ಅಂದರೆ ಏನು, CET ಅಂದರೆ ಏನು, ಎಲ್ಲಾದರೂ ಅಬ್ರಿವೇಷನ್ಸ್ ಇದೆ. ನೀವು ಬೇಕಿದ್ರೆ ಇದನ್ನು ಕರೆಕ್ಟಾಗಿ ನೋಡ್ಕೋಬೋದು. ಏನಂತಂದರೆ ನಿಮಗೆ ನೆಕ್ಸ್ಟು ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆ ಅಂತ ಇದ್ದಾಗ ಇಲ್ಲಿ 2 AG 2AR ಆ ಥರ ಎಲ್ಲ ಇರುತ್ತೆ. ಇವಾಗ ಎಕ್ಸಾಂಪಲ್ 2 AG ಅಂದರೆ ಏನು ಅಂತಂದರೆ ಕೆಟಗರಿ 2A ಜನರಲ್ ಕೆಟಗರಿ ಅಂತ ಅರ್ಥ ಇರುತ್ತೆ. ಈ ರೀತಿ ಇರುತ್ತೆ. ಇದನ್ನು ಬೇಕಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಪೇಜ್ ನಂಬರ್ 8ರಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟು ನಿಮ್ಮ ಕೋರ್ಸಸ್ದು ಶಾರ್ಟ್ ಫಾರ್ಮ್ ಏನಿರುತ್ತೆ ಅಂತ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಏನಂತ ಅಂದರೆ ಎಲ್ಲದಕ್ಕೂ ಇವಾಗ ಅವರು ಇಂಜಿನಿಯರಿಂಗ್ ಮಾಡೋರಿಗೆಲ್ಲ ಇಂಜಿನಿಯರಿಂಗು, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಉದ್ದುದ್ದ ಬರ್ಕೊಂಡು ಹೋದರೆ ತುಂಬ ಸ್ಪೇಸ್ ಬೇಕಾಗುತ್ತೆ. ಸೊ ಅವಕ್ಕೆಲ್ಲ ಈಗ ಅಬ್ರಿವೇಷನ್ಸ್ ಕೊಟ್ಟಿರ್ತಾರೆ. ಹೆಂಗೆ ಅಂದರೆ BE ಮತ್ತು ಆಮೇಲೆ ಇವಾಗ ಎಲ್ಲ ಕೋರ್ಸ್ಗಳಿಗೂ ಒಂದೊಂದು ಅಬ್ರಿವೇಷನ್ಸ್ ಇರುತ್ತೆ. ಆ ಅಬ್ರಿವೇಷನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ನಿಮ್ಗೆ ಯಾವಾಗ ಅಂತಂದರೆ ನಿಮ್ಮ ಕಾಲೇಜನ್ನು ಏನು ಎಂಟ್ರ್ ಮಾಡ್ತಿರಲ್ವ ಅವಾಗ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಇಂಜಿನಿಯರಿಂಗ್ ಕೋರ್ಸ್ ಮತ್ತು ಕೋಡ್ ಇರುತ್ತೆ. ಇಂಜಿನಿಯರಿಂಗಲ್ಲಿ ಒಂದೆರಡು ಇಂಜಿನಿಯರಿಂಗಲ್ಲಿ ಇವಾಗ ಜಸ್ಟ್ ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರ್ ಅಂತ ಏನಿಲ್ಲ. ಇಂಜಿನಿಯರ್ ಅಂತಂದರೆ ಸಿಕ್ಕಾಪಟ್ಟೆ ಇಂಜಿನಿಯರಿಂಗ್ ಕೋರ್ಸಸ್ಗಳಿವೆ ಮತ್ತು ಅದಕ್ಕೆ ನೇಮ್ಗಳಿವೆ. ಆ ನೇಮ್ಗಳಿಗೆ ಒಂದೊಂದು ಕೋಡ್ ಕೊಟ್ಟಿರ್ತಾರೆ. ಇವಾಗ ಎಕ್ಸಾಂಪಲ್ ಏನಂದರೆ ಕಂಪ್ಯೂಟರ್ ಸೈನ್ಸ್ ಅಂತ ಅಂದರೆ CS, ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂದರೆ EC, ಇವಾಗ ರೋಬೋಟಿಕ್ಸ್ ಅಂತಂದರೆ RB. ಈ ಥರ ಅಬ್ರಿವೇಷನ್ಸ್ಗಳಿರುತ್ತೆ. ಇದು ಯಾವಾಗ ಅಂತಂದರೆ ನೀವು ಕಾಲೇಜನ್ನು ಎಂಟರ್ ಮಾಡ್ತಿರಲ್ವ ಅವಾಗ ಇದು ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ. ಇದನ್ನು ಕಾಲೇಜು ನೀವು ಎಂಟರ್ ಮಾಡೋ ಟೈಮಲ್ಲಿ ನಾವು ಹೇಳ್ತೀವಿ, ರೆಗ್ಯುಲರ್ ಫಾಲೋ ಮಾಡ್ತಾಯಿರಿ. ಇದು ಇವಾಗ ಫಾರ್ಮ್ ಸೈಜ್ ಕೋರ್ಸ್ ಇದು ಕೊಟ್ಟಿದ್ದಾರೆ. ಫಾರ್ಮ್ ಸೈಜ್ ಲೈಕ್ ವೆಟನರಿ, ಫಾರೆಸ್ಟ್ರಿ ಆ ಕೋರ್ಸ್ಗಳಿಗೆ ಅಬ್ರಿವೇಷನ್ಸ್ ಏನಿದೆ ಅಂತಲೂ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಯಾರ್ಯಾರು ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀರಾ ಅವರು ಸಹ ಇವಾಗ ನೀವು KCETಗೆ ಅಪ್ಲೈ ಮಾಡಿರ್ತೀರಾ. ಅದರಲ್ಲಿ ಏನು ಸ್ಪೆಷಲಾಗಿ ಏನು ಹೇಳಿದ್ದಾರೆ ಅಂತಂದರೆ ಗೌರ್ಮೆಂಟ್ ಡೈರೆಕ್ಟ್ ಮಾಡಿದಂತೆ ಇವಾಗ ಈ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗಳಿಗೆ KEAದವರು ಕಾಮನ್ ಆಗಿ ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ಇವಾಗ KEAದವರು ನಮ್ಮದು ಇವಾಗ 26-27 ಇಂದು ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗಳಿಂದು ಅಡ್ಮಿಷನ್ಸಿಗೆ ಕೌನ್ಸಿಲಿಂಗು ಇವರೇ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಇನ್ನೊಂದು ಏನಿದೆ ಅಂತಂದರೆ ಇದರಲ್ಲಿ ನಿಮ್ಮ ಸ್ಕೋರು, ನಿಮ್ಮದು ನೀಟ್ ಏನಿರುತ್ತಲ್ವ UG ನೀಟಲ್ಲಿ ಇರುವಂಥವ್ರು ಏನು ಮಿನಿಮಮ್ ಸ್ಕೋರ್ ಇಷ್ಟು ಆಗಿರಬೇಕು ನೀವು ಎಲಿಜಿಬಿಲಿಟಿಗೆ ಅಂತಂದರೆ ಆ ಎಲಿಜಿಬಿಲಿಟಿ ಸ್ಕೋರ್ ಆದವ್ರು ಮಾತ್ರ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇದೇ ರೀತಿ ನಿಮ್ಮದು ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಏನಂತಂದರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಏಡೆಡ್ ಕಾಲೇಜಸ್ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಏನಿರುತ್ತೆ ಅದರಲ್ಲಿ 85% ಅವೈಲೇಬಲ್ ಇರುತ್ತೆ. ಅಡ್ಮಿಷನ್ಗೆ 15% ಆಲ್ ಇಂಡಿಯಾ ಕೋಟಕ್ಕೆ ಕೊಟ್ಟಿರ್ತಾರೆ ಅವರು. ಅದೇ ರೀತಿ
ನೀವು ಮೆಡಿಕಲ್ ಫಸ್ಟ್ ಇಯರ್ ಅಡ್ಮಿಷನ್ ತೊಗೋಬೇಕಂತಂದರೆ ಲೈಕ್ ಮೆಡಿಕಲ್, ಡೆಂಟಲ್, ಆಯುರ್ವೇದ, ಹೋಮಿಯೋಪತಿ ಲೈಕ್ ಈ ಥರ ಕೋರ್ಸಸ್ಗಳಿಗೆ ತೊಗೋಬೇಕಂತ ಅಂದರೆ ಎಲಿಜಿಬಿಲಿಟಿ ಏನಿದೆ ಅಂತಲೂ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಎಲಿಜಿಬಿಲಿಟಿ ಏನಂತಲೂ ಇಲ್ಲಿ ನೀವು ನೋಡ್ಬೋದು, ಈ ಕಡೆ ಕೊಟ್ಟಿದ್ದಾರೆ. ಸೆಕೆಂಡ್ PUC ಪಾಸ್ ಆಗಿರಬೇಕು, ಲೈಕ್ ಎಕ್ವಿಲೆಂಟ್ ಟು ಸೆಕೆಂಡ್ PU ಇರಬೇಕು ಅದು. ನೆಕ್ಸ್ಟು ಇಂಗ್ಲೀಷ್ ಇಸ್ ಒನ್ ಆಫ್ ದಿ ಲ್ಯಾಂಗ್ವೇಜ್ ಆಗಿರಬೇಕು ಆ್ಯಂಡ್ 50% ಮಾರ್ಕ್ಸನ್ನು ಅಗ್ರಿಗೇಟ್ ಮಾಡಿರಬೇಕು. ಯಾವುದರಲ್ಲಿ ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೀನ್ಸ್ PCBಯಲ್ಲಿ 50% ಮಾರ್ಕ್ಸನ್ನು ಅಗ್ರಿಗೇಟ್ ಆಗಿರಬೇಕು, ಅದಕ್ಕಿಂತ ಜಾಸ್ತಿ ಇದ್ದರೆ. ನೆಕ್ಸ್ಟು ಸಬ್ಜೆಕ್ಟ್ಸು 40% ಫಾರ್ SC/ST ಕ್ಯಾಟಗರಿ 1, 2A, 2B, 3B ಆ್ಯಂಡ್ 3A ಕ್ಯಾಟಗರಿಗಳಿಗೆ 40%ಅನ್ನು ಇಟ್ಟಿದ್ದಾರೆ ಮಾರ್ಕ್ಸು. ಆ್ಯಂಡ್ ಅದರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆ್ಯಂಡ್ ಕಂಡೀಷನ್ಸ್ ಆರ್ ಮೆನ್ಷನ್ಡ್ ಇನ್ ದಿ UG NEET ಇನ್ಫಾರ್ಮೇಷನ್ ಬುಲೆಟಿನ್. ಬಾಕಿ ನಿಮ್ಗೆ ಏನು ಮಾಹಿತಿ ಬೇಕು ಅದನ್ನು ಬೇಕಂತಂದರೆ UG NEET ಬುಲೆಟಿನ್ ಬಿಟ್ಟಾಗ ಅದರಲ್ಲಿ ನೀವು ನೋಡ್ಕೋಬೇಕು, ರೆಫರ್ ಮಾಡ್ಕೋಬೇಕು. ಮತ್ತು ನೀಟ್ ಎಕ್ಸಾಮಿನೇಷನ್ನು ಇದು ಸಹ UG NEET ಅವರ ಬೇಸ್ಡಲ್ಲೇ ಇರುತ್ತೆ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಇವ್ರು ಫಾಲೋ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ ನೋಡ್ತಾ ಹೋಗೋದು, ನೆಕ್ಸ್ಟ್ ಇಲ್ಲಿ ಕಂಟೆಂಟ್ಸ್ ಕೊಟ್ಟಿದ್ದಾರೆ, ಏನೇನಿದೆ ನಮಗೆ ಏನೇನು ಇದರಲ್ಲಿ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಏನೇನಿದೆ ಅಂತ ಹೇಳಿ. ನೀವು ಇವಾಗ ಬೇಕಿದ್ರೆ ಈ ವಿಡಿಯೋನ 1.5x ನೋಡಿ, ಏನಕ್ಕಂತಂದರೆ ನಿಮ್ಗೆ ಟೈಮು ಉಳಿತಾಯ ಆಗುತ್ತೆ, ಇನ್ಫಾರ್ಮೇಷನು ಗೊತ್ತಾಗುತ್ತೆ. ನೆಕ್ಸ್ಟು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಫಾರ್ CET 2026 ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ. ಇದರಲ್ಲಿ ನಿಮ್ಗೆ ಕರೆಕ್ಟಾಗಿ ಎಲ್ಲ ಡೇಟು, ಟೈಮು ಎಲ್ಲನೂ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಒಂದೊಂದೇ ಹೇಳ್ತಾ ಹೋಗ್ತೀನಿ. ಹಾಸ್ಟಿಂಗ್ ಆಫ್ ಇದು ಇನ್ಫಾರ್ಮೇಷನ್ ಬುಲೆಟಿನ್ ಇನ್ KU ವೆಬ್ಸೈಟ್. ಇವಾಗ ನಮಗೆ ಈಗ ಸಿಕ್ಕಿರೋ ವೆಬ್ಸೈಟ್ ಇದೆಯಲ್ಲ, ಈ ಬುಲೆಟಿನ್ ಇದೆಯಲ್ಲ, ಈ ಬುಲೆಟಿನನ್ನು ಬಿಟ್ಟಿರೋಂಥ ಡೇಟು. ನೆಕ್ಸ್ಟು ಈಗ KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಪೇಮೆಂಟ್ ಮತ್ತೆ ಮಾಡಲಿಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. 17th, ಅದು ನಿನ್ನೆ ಸ್ಟಾರ್ಟ್ ಆಗಿದೆ. 17th ಸ್ಟಾರ್ಟ್ ಆಗಿದೆ, 11 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಮತ್ತು ವೆರಿಫಿಕೇಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇನ್ ರೆಸ್ಪೆಕ್ಟಿವ್ ಕಾಲೇಜಸ್ ಫ್ರಮ್ ದಿ ಕ್ಲೈಮ್ ಸರ್ಟಿಫಿಕೇಟ್. ನಿಮ್ಮದು ಎಲ್ಲ ಕ್ಲೈಮಲ್ಲಿ ಏನೇನು ಮೆನ್ಷನ್ ಮಾಡಿರ್ತೀರಲ್ವ ಸರ್ಟಿಫಿಕೇಟು, ಆ ಸರ್ಟಿಫಿಕೇಟನ್ನು ನಿಮ್ಮ ಕಾಲೇಜಲ್ಲಿ ಹೋಗಿ ವೆರಿಫೈ ಮಾಡಿಸ್ಬೇಕು. ಆವಾಗ ಯಾವಾಗಿಂದ ನೀವು ವೆರಿಫೈ ಮಾಡಲಿಕ್ಕೆ ಕೊಡಬೇಕು ಅಂತ ಅಂದರೆ ಇದೇ ಮಂತ್ ಜನವರಿ 20th ಸ್ಟಾರ್ಟ್ ಆಗುತ್ತೆ. ಜನವರಿ 20th ಫೆಬ್ರವರಿ 20th ನೀವು ಯಾವಾಗ ಕೊಟ್ಟರು ಅವ್ರು ನಿಮಗೆ ವೆರಿಫೈ ಮಾಡಿಕೊಡ್ತಾರೆ. ನೀವು ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಾಗುತ್ತೆ. ಎಕ್ಸೆಪ್ಟ್ ಹಾಲಿಡೇಸ್ ದಿನ ಹೋದರೆ ಸಿಗಲ್ಲ. ಅದು ಟೈಮಿಂಗ್ಸ್ ಏನಿದೆ ಅಂದರೆ 11 AM ಇಂದ 4 PM ಪ್ರೊಸೆಸ್ ನಡೆಯುತ್ತೆ ಕಾಲೇಜಲ್ಲಿ. ನೆಕ್ಸ್ಟು ಲಾಸ್ಟ್ ಡೇಟ್ ಟು ಫಿಲ್ ದಿ ಅಪ್ಲಿಕೇಶನ್ ಫಾರ್ಮು. ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ನೋಡೋದಾದರೆ 16th February ಇದೆ. 16th Februaryಗೆ ಲಾಸ್ಟ್ ಡೇಟ್ ಇದೆ. ಬಟ್ ಏನಂತಂದರೆ ಸಮ್ ಕೇಸಸ್ ಇವಾಗ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಮಾಡೋ ಚಾನ್ಸ್ ಇರುತ್ತೆ. ಬಟ್ ಇವಾಗ ಏನಂತಂದರೆ ನಿಮ್ಗೆ ಇವಾಗ 17ಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಒಂದು 10 days ವೇಟ್ ಮಾಡಿ. 10 days ವೇಟ್ ಮಾಡಿ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಏನಕ್ಕೆ ಅಂತ ಅಂದರೆ ಏನಾದರೂ ಕೆಲವೊಂದು ವೆಬ್ಸೈಟಲ್ಲಿ ಗ್ಲಿಚಸ್ ಇರುತ್ತೆ ಅಥವಾ ಏನಾದರೂ ಸ್ವಲ್ಪ ಸಣ್ಣ ಪ್ರಾಬ್ಲಮ್ಸ್ ಇರುತ್ತೆ. ಅದು ಗೊತ್ತಾಗಿ ಆಮೇಲೆ ಅದು ಅವರು ಕರೆಕ್ಟ್ ಮಾಡ್ತಾರೆ. ಸೊ ಏನು ಯಾರು ಇವಾಗಲೇ ಅಂತ ಹೇಳ್ಕೊಂಡು ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಹೋಗಿ ಆರಾಮಾಗಿ ಒಂದು 10 ದಿನ ವೇಟ್ ಮಾಡಿ. ಲೈಕ್ 28th ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರೆ ಬೆಟರ್ ಅಂತ ನನ್ನ ಒಪಿನಿಯನ್. ನೆಕ್ಸ್ಟು ಡೇಟ್ ಫಾರ್ ಇವಾಗ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತಲೂ ಇವಾಗಲೇ ಕೊಟ್ಬಿಟ್ಟಿದ್ದಾರೆ ಡೇಟ್ಸು. ಯಾವಾಗ ಅಂತಂದರೆ 10/4 ಆನ್ವರ್ಡ್ಸ್, ಅಂದರೆ ಜಸ್ಟ್ ಅವರು ಪ್ರೆಡಿಕ್ಟ್ ಮಾಡಿರೋದು May 10 ರೇಂಜಲ್ಲಿ ಅವರು ಅಡ್ಮಿಷನ್ ಈಗ ಹಾಲ್ ಟಿಕೆಟ್ಸನ್ನು ಬಿಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಟೆಸ್ಟ್ ಯಾವಾಗ ಅಂತ, ಇದು ಇಂಪಾರ್ಟೆಂಟು. ಟೆಸ್ಟ್ ಯಾವಾಗಿದೆ ಅಂತ ಅಂದರೆ 23 ಮತ್ತು 24. ಮತ್ತು ಆಲ್ರೆಡಿ ಅವರು ಈ ಬುಲೆಟಿನಲ್ಲೇ ಯಾವಾಗ ಎಕ್ಸಾಮ್ ಇದೆ ಅಂತಲೂ ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವಾಗ ನೋಡಿ 23, 24ಗೆ ಎಕ್ಸಾಮ್ ಇರುತ್ತೆ. ಅದನ್ನು ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಪ್ರಿಪರೇಷನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಫಸ್ಟು ಸೆಕೆಂಡ್ PU ಎಕ್ಸಾಮ್ ಮುಗಿಸ್ಕೊಳ್ಳಿ. ಮತ್ತು ಯಾರ್ಯಾರು ಡ್ರಾಪರ್ಸ್ ಇದ್ದರೆ ಇವಾಗಿಂದನೇ ಸರಿಯಾಗಿ ಓದೋಕ್ಕೆ ಶುರು ಮಾಡಿ. ನೆಕ್ಸ್ಟು ಇವಾಗ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಹೊರನಾಡು ಮತ್ತು ಗಡಿನಾಡು ಕನ್ನಡ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರಿಗೆ ಕನ್ನಡ ಟೆಸ್ಟ್ ಇರುತ್ತೆ. ಅದು 22ಕ್ಕೆ ಇರುತ್ತೆ. ಅವ್ರಿಗೆ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅವರು ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟು ಅಗ್ರಿಕಲ್ಚರ್ ಎಕ್ಸಾಮ್ ಬಂತು. ಕರೆಕ್ಟಾಗಿ ನೋಡಿ. ಇವಾಗ ಯಾರ್ಯಾರು ಅಗ್ರಿಕಲ್ಚರ್ ಎಕ್ಸಾಮ್ ಬರೀಬೇಕಂತ ಇದ್ದೀರಾ ಅವರು ಕರೆಕ್ಟಾಗಿ ಇದನ್ನು ನೋಡಿ. ಇವಾಗ ಡೇಟ್ಸನ್ನು ಅನೌನ್ಸ್ ಮಾಡಿದ್ದಾರೆ, ಬಿಟ್ಟಿದ್ದಾರೆ. ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಫಾರ್ ಅಗ್ರಿಕಲ್ಚರ್ ಕೋಟಾಕ್ಕೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಬೇಕಿರುತ್ತೆ. ಲೈಕ್ ಕೃಷಿಕರ ಪ್ರಮಾಣ ಪತ್ರ, ಆ ಥರ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದ್ರ ಬಗ್ಗೆನೂ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀವಿ. ಎಲ್ಲ ನಮ್ಮ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಮತ್ತು ಇನ್ನೊಂದೇನಂತ ಅಂದರೆ ನಮ್ಮದು ಇವಾಗ ರೆಗ್ಯುಲರಾಗಿ ಡೈಲಿ 8 PMಗೆ ಫ್ರೀ ಟೆಸ್ಟನ್ನು ಬಿಡ್ತಾಯಿದ್ದೀವಿ ಅಗ್ರಿಕಲ್ಚರ್ಗೆ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಜಾಯ್ನ್ ಆಗಿ ಟೆಸ್ಟನ್ನು ಅಟೆಂಡ್ ಆಗಿ. ಮತ್ತು ಎಲ್ಲ ಮಾಹಿತಿಗಳು ಅದರಲ್ಲಿ ಬರುತ್ತೆ, ಎಲ್ಲರೂ ಫಾಲೋ ಮಾಡಿ. ನೆಕ್ಸ್ಟು ನೋಡ್ತಾ ಹೋಗೋಣ. ಇವಾಗ ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್ ಕೋಟದ್ದು ಏನು ಸರ್ಟಿಫಿಕೇಟ್ ಎಲ್ಲ ಇರುತ್ತೆ ಅದನ್ನು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗಳು ಹೇಳುತ್ತೆ ಯಾವಾಗ ನಾವು ಅದನ್ನು ವೆರಿಫೈ ಮಾಡ್ತೀರಿ ಅಂತ ಹೇಳ್ಕೊಂಡು.
ಅದೇ ರೀತಿ ಎಕ್ಸಾಮ್ ಡೇಟ್ನು ನೀವು ಕೇಳೋದಾದರೆ, ಈ ಎಕ್ಸಾಮ್ ಡೇಟ್ ಮತ್ತು ಅಗ್ರಿಕಲ್ಚರ್ ಎಕ್ಸಾಮ್ಗೆ ಸಂಬಂಧಪಟ್ಟಿರೋದು ಏನಿರುತ್ತೆ ಅದೆಲ್ಲನೂ UAS ಧಾರವಾಡ ಮತ್ತು GKVK ಬೆಂಗಳೂರು ಇವ್ರುಗಳ ಕೈಯಲ್ಲಿರುತ್ತೆ. ಅವರು ಮೇನ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಏನಿರುತ್ತೆ ಇವ್ರ ಕೈಯಲ್ಲಿರುತ್ತೆ. ಇವ್ರು ಯಾವಾಗ ಅನೌನ್ಸ್ ಮಾಡ್ತಾರೆ ಆವಾಗ ಇದನ್ನು ಅನೌನ್ಸ್ ಮಾಡ್ತಾರೆ ಡೇಟ್ಸ್ಗಳನ್ನು. ಇದನ್ನೆಲ್ಲ ನೆಕ್ಸ್ಟು ಬಿಟ್ಟಾಗ ಅದೇ ಟೈಮಿಗೆ ಹೇಳ್ತಾ ಹೋಗ್ತೀವಿ. ಚಾನಲನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗ ನೋಡಿ ಇವ್ರ ಕೈಯಲ್ಲಿರುತ್ತೆ, ಸೊ ಇದನ್ನು ಆಮೇಲೆ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟು ಡಿಕ್ಲರೇಷನ್ ಆಫ್ ರಿಸಲ್ಟು, ಇದನ್ನೆಲ್ಲ ಆಮೇಲೆ ರಿಸಲ್ಟನ್ನು ಡಿಕ್ಲೇರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ನೆಕ್ಸ್ಟ್ ಇಲ್ಲಿ ಇಂಟ್ರೊಡಕ್ಷನ್ ಹೇಳ್ತಾ ಹೋಗಿದ್ದಾರೆ. ಇಂಟ್ರೊಡಕ್ಷನ್ ಮತ್ತೆ ಹೇಳ್ತಾ ಹೋದರೆ ಇನ್ನು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಇದನ್ನು ಸಹ ಇದು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಪಾರ್ಟ್ 1 ಪಾರ್ಟ್ 2 ಮಾಡೋ ಚಾನ್ಸ್ ಇದೆ. ಸೊ ಇವಾಗ ನೆಕ್ಸ್ಟು ಇದರಲ್ಲೂ ಸೇಮ್ ಅಡ್ಮಿಷನ್ BSc ನರ್ಸಿಂಗ್ ಕೋರ್ಸಿಗೆ ಅಡ್ಮಿಷನ್ ಬಗ್ಗೆ ಕೇಳಿದ್ದಾರೆ. ಇದನ್ನು ನೋಡಿ ಬೇಕಿದ್ರೆ ಎಲ್ಲರೂ ಯಾರು ನರ್ಸಿಂಗ್ ಇಂಟ್ರೆಸ್ಟ್ ಇದೆ ಕರೆಕ್ಟಾಗಿ ಇದೊಂದು ಸತಿ ಓದ್ಕೊಳ್ಳಿ. ನೆಕ್ಸ್ಟು ಇಲ್ಲಿ UGCET ಟೈಮ್ ಟೇಬಲ್ಲು ಹೇಳಿದ್ರಲ್ಲ, ಇವಾಗ ಇದನ್ನು ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮೋಡ್ ಆಫ್ ಕಂಡಕ್ಟಿಂಗ್ ಟೆಸ್ಟ್ ಎಲ್ಲನೂ ಇದರಲ್ಲಿ ಕೊಟ್ಟಿದ್ದಾರೆ. 23rd ಮತ್ತು 24th ಎಕ್ಸಾಮ್ ಇರುತ್ತೆ. ಏಪ್ರಿಲ್ 23, ಏಪ್ರಿಲ್ 24 ಥರ್ಸ್ಡೇ ಮತ್ತು ಫ್ರೈಡೇ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಟೈಮಿಂಗ್ಸ್ ನೋಡೋದಿದ್ರೆ, ಫಸ್ಟ್ ಎಕ್ಸಾಮ್ ಫಿಸಿಕ್ಸು 10:30 to 11:50, ಸೆಕೆಂಡ್ ಎಕ್ಸಾಮ್ ಕೆಮಿಸ್ಟ್ರಿ 2:30 to 3:50, ಅದೇ ರೀತಿ ಮ್ಯಾಥ್ಸು ಆ್ಯಂಡ್ ಬಯಾಲಜಿ ಸೆಕೆಂಡ್ ಡೇ ಇರುತ್ತೆ, ಸೇಮ್ ಟೈಮಿಂಗ್ ಇರುತ್ತೆ. ಇವಾಗ ಎಲ್ರಿಗೂ ಒಂದು ಡೌಟ್ ಬರುತ್ತೆ, ಬಯಾಲಜಿ ಎಕ್ಸಾಮ್ ಇದೆ, ನೀವು ಇವಾಗ CS ಸ್ಟೂಡೆಂಟ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸು, ಇದು ನಿಮಗೆ ನೆಸೆಸಿಟಿ ಇರಲ್ಲ. ನೀವು ಬೇಕಿದ್ರೆ ಸುಮ್ಮನೆ ಟೈಮ್ ಪಾಸ್ಗೆ ಬರೆಯೋದಿದ್ರೆ ಬರಿಬೋದು ಅಷ್ಟೇ, ಅದು ನಿಮಗೇನು ಕನ್ಸಿಡರ್ನೂ ಮಾಡಲ್ಲ. ಇಲ್ಲ ಅಂತಂದರೆ ಬರೀದೇ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಡೀಟೇಲ್ಸ್ ಆಫ್ ಸಬ್ಜೆಕ್ಟ್ಸು ಅಪೇರ್ ಇನ್ CET 2026 ಫಾರ್ ವೇರಿಯಸ್ ಪ್ರೊಫೆಷ್ನಲ್ ಕೋರ್ಸ್. ಯಾವ್ಯಾವ ಪ್ರೊಫೆಷ್ನಲ್ ಕೋರ್ಸಿಗೆ ಯಾವ್ಯಾವ ಸಬ್ಜೆಕ್ಟನ್ನು ಕಂಡಕ್ಟ್ ಮಾಡ್ತಾರೆ ಮತ್ತು ಯಾವುದಕ್ಕೆ ನೀವು ಅಪಿಯರ್ ಆಗಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವೇನಾದರೂ ಇಂಜಿನಿಯರಿಂಗ್ ಮಾತ್ರ ನಮಗೆ ಬೇಕಾಗಿರೋದು ಅಂತಂದರೆ, ಲೈಕ್ ಬಯೋ ಸ್ಟೂಡೆಂಟ್ಸ್ ಅಲ್ಲದೆ ಇರೋರು ಇಂಜಿನಿಯರಿಂಗಿಗೆ ಮಾತ್ರ ಟೆಕ್ನಾಲಜಿಕಲ್ ಕೋರ್ಸಸ್ಗೆ PCM ಮಾತ್ರ ಕನ್ಸಿಡರ್ ಮಾಡ್ತಾರೆ. ನೀವು ಈಗ ಒಂದು ವೇಳೆ PCMBನೂ ಬರೆದಿದ್ರು ಅವ್ರು ಕನ್ಸಿಡರ್ ಮಾಡೋದು ಇಂಜಿನಿಯರಿಂಗಿಗೆ ಜಸ್ಟ್ PCM ಮಾತ್ರ. ಸೇಮ್ ಇದೇ ರೀತಿ ಫಾರ್ಮ್ ಸೈನ್ಸ್ ಕೋರ್ಸಸ್ ಲೈಕ್ ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರು. ಇವಾಗ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ವೆಟನರಿಯನ್ನು ಬಿಟ್ಟು ಅದರ್ ದೆನ್ ವೆಟನರಿ, BSc ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಥರ ಏನು ಕೋರ್ಸಸ್ಗಳಿದೆ ಫಾರ್ಮ್ ಸೈನ್ಸು, ಅದಕ್ಕೆ PCMB ಎಲ್ಲವನ್ನು ತಗೊಳ್ತಾರೆ. ಲೈಕ್ PCMB ಈ ಎಲ್ಲ ಸಬ್ಜೆಕ್ಟ್ಸು ಅದು ಬೇಕಾಗುತ್ತೆ. ನೆಕ್ಸ್ಟು ಬ್ಯಾಚುಲರ್ ಆಫ್ ವೆಟನರಿ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ, ಇದಕ್ಕೆ ಯಾವುದಂತ ನೋಡ್ತಾ ಹೋಗೋದಾದರೆ ಇದಕ್ಕೆ PCB ಸಬ್ಜೆಕ್ಟ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ನೀವು ಇವಾಗ PCMB ಬರೆದಿರ್ತೀರ, ನಿಮಗೆ ರ್ಯಾಂಕನ್ನು ಅಲಾಟ್ ಮಾಡಬೇಕಿದ್ರೆ ಇದು ಫಾರ್ ಅಗ್ರಿಕಲ್ಚರು, ಅವಾಗ ಇವ್ರು PCMB ತೊಗೋತಾರೆ. ಇಲ್ಲಿ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಆಗ್ತಾರೆ, ಅವಾಗ PCM ತೊಗೊತಾರೆ. ಇವಾಗ ಇಲ್ಲಿ ವೆಟನರಿ ರ್ಯಾಂಕಿಂಗ್ ಕೊಡ್ತಾರೆ, ಅವಾಗ PCB ರೆಫರ್ ಮಾಡ್ತಾರೆ. ಆ ಥರ ಕೊಡ್ತಾ ಹೋಗ್ತಾರೆ. ಅದೇ ರೀತಿ B ಫಾರ್ಮಾ D ಆ ಕೋರ್ಸಸ್ಗಳೇನಿರುತ್ತೆ ಅದಕ್ಕೆ PCM ಅಥವಾ PCBಯನ್ನು ಕನ್ಸಿಡರ್ ಮಾಡ್ತಾರೆ. ಇವಾಗ ನನಗೆ ಯಾವುದು ಈ ಇಂಜಿನಿಯರಿಂಗು ಇಂಟ್ರೆಸ್ಟ್ ಇಲ್ಲ, ಯಾವುದು ಫಾರ್ಮ್ ಸೈನ್ಸು ಇಂಟ್ರೆಸ್ಟ್ ಇಲ್ಲ, ನಂಗೆ ಜಸ್ಟ್ ಮೆಡಿಕಲ್ ಮಾತ್ರ ಬೇಕು ಅಂತ ಅಂದ್ರೂ, ಅಥವಾ ನಿಮ್ಗೆ ಆರ್ಕಿಟೆಕ್ಚರ್ ಮಾತ್ರ ಬೇಕು ಅಂತ ಅಂದರೂ, ನೀವು KCETಗೆ ರಿಜಿಸ್ಟರ್ ಆಗೋದು ಕಂಪಲ್ಸರಿ ಆ್ಯಂಡ್ ಫೀಸ್ನ ಪೇ ಮಾಡೋದು ಸಹ ಕಂಪಲ್ಸರಿ ಆಗಿರುತ್ತೆ. ನೀವು UGNETಗೆ ಮತ್ತು ನಾಟಕ್ಕೆ ಇವಾಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಇವಾಗ KCET ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಮತ್ತು ಆರ್ಕಿಟೆಕ್ಚರ್ ಮಾಡೋರಿಗೆ ನಾಟ ಕಂಪಲ್ಸರಿ ಆ್ಯಂಡ್ ಮೆಡಿಕಲ್ಗೆ ಹೋಗೋರಿಗೆ UGNET ಕಂಪಲ್ಸರಿ. ಇವಾಗ ಎಲ್ಲರಿಗೂ ಇನ್ನೊಂದು ಡೌಟ್ ಇರುತ್ತೆ, BPT ಕೋರ್ಸಸ್ ಇರುತ್ತೆ ಮತ್ತು BSc ಅಲೈಡ್ ಸೈನ್ಸ್ ಕೋರ್ಸಸ್ಗಳಿರುತ್ತೆ, ಲೈಕ್ D ಫಾರ್ಮಾ ಆ ಥರ ಕೋರ್ಸಸ್ಗಳಿರುತ್ತೆ, ಮತ್ತು BPOನೂ ಇರುತ್ತೆ. ಅದಕ್ಕೇನು ಅಂತಂದರೆ, ಅದಕ್ಕೆ ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಎಕ್ಸಾಮ್ಗಳಿರಲ್ಲ. ಬಟ್ ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಕೌನ್ಸಿಲಿಂಗಿಗೆ ಅಂತಂದರೆ KCET ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು ಮತ್ತು ಅವ್ರಿಗೆ ಫೀಸ್ನ ಪೇ ಮಾಡಬೇಕು. ಅವಾಗ ಮಾತ್ರ ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲರೂ ಇದರಲ್ಲಿ ಅರ್ಥ ಏನಂತಂದರೆ, ಎಲ್ಲರೂ KCET ಅಪ್ಲಿಕೇಶನನ್ನು ಹಾಕಲೇಬೇಕು ಅಂತ. ನೆಕ್ಸ್ಟ್ ಇದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರೋರಿಗೆ, ಫಾರ್ ಹೊರನಾಡು ಗಡಿನಾಡು ಕನ್ನಡ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರಿಗಿರುತ್ತೆ.
ಇದು ಯಾವಾಗ ಅಂತಂದರೆ 22nd ಡೇಟಲ್ಲಿರುತ್ತೆ, ವೆಡ್ನೆಸ್ಡೇ. 4th ಲೆವೆಲ್ ಏನಿರುತ್ತೆ, 4th ಸ್ಟ್ಯಾಂಡರ್ಡ್ ಲೆವೆಲ್ಲು, ಆ ಲೆವೆಲಿಗೆ ಇರುತ್ತೆ ಎಕ್ಸಾಮು. ಅದಕ್ಕೆ ಪ್ರಿಪೇರ್ ಆದರೆ ಸಾಕಾಗುತ್ತೆ. ನೆಕ್ಸ್ಟು ಪ್ರಾಕ್ಟಿಕಲ್ ಟೆಸ್ಟ್ ಫಾರ್ ಅಗ್ರಿಕಲ್ಚರ್ ಕೋಟಾ. ಯಾರ್ಯಾರು ಅಗ್ರಿಕಲ್ಚರ್ ಎಕ್ಸಾಮ್ನ ಬರೀಬೇಕಂತ ಇದ್ದೀರಾ, ಕೆಲವರಿಗೆ ಅಗ್ರಿಕಲ್ಚರ್ ಎಕ್ಸಾಮ್, ವಾಟ್ ಈಸ್ ಅಗ್ರಿಕಲ್ಚರ್ ಎಕ್ಸಾಮ್ ಅಂತ ಇವಾಗ ನಿಮ್ಗೆ ಡೌಟ್ ಬರುತ್ತೆ. ನಿಮ್ಗೆ ಆ ಥರ ಏನಾದರೂ ಡೌಟ್ ಇದ್ದರೆ ಹಾಕಿ, ಅದರದ್ದು ಇಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮಗೆ ಕ್ಲಿಯರಾಗಿ ಅದು ಏನು ಅಂತ ಹೇಳ್ಕೊಂಡು ಪೂರ್ತಿ ಹೇಳ್ತೀವಿ. ಅದು ಏನು ಅಂತ ಅಂದರೆ ಮೇನ್ಲಿ ಫಾರ್ ವೆಟನರಿ ಕೋರ್ಸಸ್ಸು, ಅಗ್ರಿಕಲ್ಚರ್ ಕೋರ್ಸಸ್ಸು, ಹಾರ್ಟಿಕಲ್ಚರು, ಲೈಕ್ ಈ ಥರ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಕಂಪಲ್ಸರಿ ಆಗಿರುತ್ತೆ. ಅದು ಕಂಪಲ್ಸರಿ ಅನ್ನೋದಕ್ಕಿಂತ ನಿಮಗೆ ನೀವು ಥ್ರೂ ಪ್ರಾಕ್ಟಿಕಲ್ ಎಕ್ಸಾಮ್ ಥ್ರೂ ಹೋದ್ರಿ ಅಂತ ಅಂದರೆ ನಿಮಗೆ 50% ರಿಸರ್ವೇಷನ್ ಇರುತ್ತೆ. ಮತ್ತು ನಿಮ್ಮದು ಬೋರ್ಡ್ ಮಾರ್ಕ್ಸ್ ಎಷ್ಟಾಗಿದ್ರೂ ಮೀನ್ಸ್ 50% ಪ್ಲಸ್ ಇತ್ತು ಅಂತ ಅಂದರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ನೀವೇನು ಅನ್ಕೊತೀರಾ ಅಂದರೆ, ನಂದು ಜಸ್ಟ್ 60% ಆಗಿದೆ, 70% ಆಗಿದೆ, ನನ್ನ CET ಕಮ್ಮಿ ಆಗಿದೆ, ಅದು ಯಾವುದು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ರೆ ಮ್ಯಾಟ್ರ್ ಆಗೋಲ್ಲ. ಸೊ ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಮಾಹಿತಿ ಬೇಕಂತ ಅಂದರೂ ನೀವು ಇಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಗೆ ಕ್ಲಿಯರಾಗಿ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀವಿ. ಮತ್ತು ಇನ್ನೊಂದು ಏನಂತಂದರೆ, ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ ಮತ್ತು ವಾಟ್ಸಪ್ ಗ್ರೂಪ್ಗೂ ಜಾಯ್ನ್ ಆಗಿ. ನೆಕ್ಸ್ಟು ಎಕ್ಸಾಮು 200 ಮಾರ್ಕ್ಸ್ ಎಕ್ಸಾಮ್ ಆಗಿರುತ್ತೆ. ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. 1 ಕ್ವಶನ್ಗೆ 4 ಮಾರ್ಕ್ಸ್ ಕೊಡ್ತಾರೆ. 1 ಕ್ವಶನ್ ಸರಿ ಆಯ್ತು ಅಂದರೆ ಇದು ಜಸ್ಟ್ ಟಿಕ್ ಮಾಡೋದಿರುತ್ತೆ ನೋಡಿ. ಜಸ್ಟ್ ಸ್ಪೀಸೀಸ್ನ ನೋಡಬೇಕು, ಟಿಕ್ ಮಾಡೋದು. ಸ್ಪೀಸೀಸ್ ಅಂದರೆ ಏನು ಅಂತ ಅಂದರೆ, ಏನು ಹೊರಗಡೆದೇನು ಕೇಳಲ್ಲ. ನಿಮ್ಮ ಸುತ್ತಮುತ್ತ ಇರುವಂಥ ಮರಗಳು, ಗಿಡಗಳು, ಇದು ಯಾವ ಮರದ ಎಲೆ, ಇದು ಯಾವ ಮರದ ಗಿಡ, ಮತ್ತು ಆಮೇಲೆ ಇದು ಯಾವ ಹಣ್ಣು, ಇದು ಯಾವ ಕಾಯಿ, ಮತ್ತು ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಗ್ರಿಕಲ್ಚರಲ್ಲಿ, ಸೇಮ್ ಲೈಕ್ ಇದ್ರ ಮೇಲೆ ಇರುತ್ತೆ. ಇದೇ ರೀತಿ ಕ್ವಶನ್ಸ್ಗಳೇ ಅದರಲ್ಲಿ ಬರುತ್ತೆ. ಅದೇ ಫಾರ್ಮ್, ಇದು ಜಸ್ಟ್ ಟಿಕ್ ಮಾಡೋದಾಗಿರುತ್ತೆ. ಅಲ್ಲಿರೋದು ಸ್ಪೆಸಿಮನ್ ನೋಡಬೇಕು, ಇಲ್ಲಿ ಟಿಕ್ ಮಾಡೋದು ಅಷ್ಟೇ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ 50% ಮಾರ್ಕ್ಸ್ ಇನ್ ಪ್ರಾಕ್ಟಿಕಲ್ ಎಕ್ಸಾಮಿನ ರಿಕ್ವೈರ್ಡ್ ಆಗುತ್ತೆ ಅಗ್ರಿಕಲ್ಚರ್ ಕೋಟಾಕ್ಕೆ ಸೀಟ್ ಸಿಗಬೇಕಂತ ಅಂದರೆ. ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ನೀವು ಇದ್ರ ಬಗ್ಗೆ ಕೇಳಿ, ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಪ್ರಾಕ್ಟಿಕಲ್ ಟೆಸ್ಟ್ ಫೀಸು 500 ಇರುತ್ತೆ. ಮೀನ್ಸ್ ನಿಮ್ದು ಇವಾಗ CET ಫೀಸ್ ಏನಿರುತ್ತೆ, ಅದಾದಮೇಲೆ ನಿಮ್ದು ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋರು ಇರ್ತೀರಲ್ಲ, ಅವರು ಮತ್ತೆ 500 ಫೀಸ್ನ ನಿಮಗೆ ಯೂನಿವರ್ಸಿಟೀಸ್ಗೆ ಕಟ್ಟಬೇಕಾಗುತ್ತೆ. ಮತ್ತು ಅದೇ OBC ಕೆಲವೊಂದಿಗೆ SC ST ಸ್ಟೂಡೆಂಟ್ಸ್ಗಳಿಗೆ 250 ಇದೆ. ಈ ರೀತಿ ಇರುತ್ತೆ. ಒಂದು ಸ್ಪೆಷಾಲಿಟಿ ಇದೆ ಅಗ್ರಿಕಲ್ಚರ್ ಎಕ್ಸಾಮಲ್ಲಿ. ನಮ್ಗೆ ಏನಕ್ಕೆ ಅಗ್ರಿಕಲ್ಚರ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಡೀಪಾಗಿ ಹೇಳ್ತಾ ಹೋಗ್ತಿದ್ದೇನೆ ಅಂತ ಅಂದರೆ, ಇದರಲ್ಲಿ ಇದ್ರ ಬಗ್ಗೆ ಕೆಲವರಿಗೆ ಮಾಹಿತಿನೇ ಇರಲ್ಲ. ಸೊ ಹೇಳ್ತಾ ಇದ್ದೀನಿ. ಇವಾಗ ಇದರಲ್ಲಿ ಏನು ಅಂತಂದರೆ, ನೀವು ಸಪ್ರೇಟಾಗಿ ನಿಮಗೆ ಅಗ್ರಿಕಲ್ಚರ್ ಎಕ್ಸಾಮಿಂದು ನಿಮ್ಮದು ರಿಸಲ್ಟೇ ಒಂದು ಸಪ್ರೇಟಾಗಿ ಬರುತ್ತೆ. ನಿಮ್ಮ CET ರಿಸಲ್ಟ್ ಟೈಮಲ್ಲಿ ಅಗ್ರಿಕಲ್ಚರ್ ಎಕ್ಸಾಮ್ ಮುಂದೆ ಸಪ್ರೇಟಾಗಿ ಬರುತ್ತೆ. ಇವಾಗ ನೋಡಿ, ಅದು ನಿಮ್ಮದು ಇದರಲ್ಲಿ ಹೆಂಗೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅಂತ ಇರುತ್ತೆ, ಅದೇ ರೀತಿ ಫಾರ್ಮ್ ಸೈನ್ಸ್ ರ್ಯಾಂಕಿಂಗ್ ಅಂತಲೂ ಇರುತ್ತೆ. ಇಲ್ಲಿ ಕೆಳಗಡೆ ಫಾರ್ಮ್ ಸೈನ್ಸ್ ರ್ಯಾಂಕಿಂಗ್ ಫ್ರಮ್ ಅಗ್ರಿಕಲ್ಚರ್ ಅಂತಲೂ ಇರುತ್ತೆ. ಅಗ್ರಿಕೋಟಾ ಅಂತಲೇ ನಿಮ್ಗೆ ಸಪ್ರೇಟಾಗಿ ಈ ಅಗ್ರಿಕಲ್ಚರ್ ಎಕ್ಸಾಮ್ ಬರೆದವರಿಗೆ ಸಪ್ರೇಟಾಗಿ ನಿಮ್ಮ ಸೇಮ್ CETಲೇ ಕೆಳಗಡೆ ಬರ್ತಾ ಇರುತ್ತೆ ರಿಸಲ್ಟು, ಇದನ್ನು ಬರೆದವರಿಗೆ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ, ನಿಮ್ಮದು ಮಾರ್ಕ್ಸ್ ಎಷ್ಟಾನೋ ಆಗಿದ್ರೂ 25% ಮಾರ್ಕ್ಸ್ ಮಾತ್ರ ನಿಮ್ಮದು ಬೋರ್ಡ್ ಎಕ್ಸಾಮ್ನ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟು ನಿಮ್ಮ CETಲೂ ಹೆಂಗಾಯಿತು ಅಂತ ಯೋಚನೆ ಮಾಡೋದಕ್ಕಿಂತ 25% CET ಮಾರ್ಕ್ಸ್ ಮಾತ್ರ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟು 50% ಮಾರ್ಕ್ಸು ನಿಮ್ಮದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿಂದ ಕನ್ಸಿಡರ್ ಆಗುತ್ತೆ. ನೀವೆಲ್ಲಾದರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂತು ಅಂತಂದರೆ ನೀವು ಡೈರೆಕ್ಟಾಗಿ ನಿಮ್ಗೆ ಚೆನ್ನಾಗಿರೋ ಕಾಲೇಜಲ್ಲಿ ಅಗ್ರಿಕಲ್ಚರ್ ಅಥವಾ ವೆಟನರಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇ ರೀತಿ ಅದಕ್ಕೆ ಜಸ್ಟ್ PCMB ನೀವು ಬರೀಬೇಕಾಗುತ್ತೆ ಅಗ್ರಿಕಲ್ಚರ್ಗಾದರೆ. ಫಾರ್ ವೆಟನರಿಗೆ ಜಸ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಎಲಿಜಿಬಿಲಿಟಿ ಕಾಸ್ಟ್ ಫಾರ್ ಅಡ್ಮಿಷನ್ ರೂಲ್ಸ್ಗೆ ಏನಿದೆ ಅಂತಂದರೆ, ನೀವು ಕನ್ನಡ ಅನ್ನೋದಕ್ಕಿಂತ ನೀವು ಭಾರತದ ಸಿಟಿಜನ್ ಆಗಿರಬೇಕು. ಮತ್ತು ನೀವೆಲ್ಲ ಡಾಕ್ಯುಮೆಂಟ್ಸನ್ನು ಕಾಲೇಜ್ ಥ್ರೂ ಅಪ್ಲೋಡ್ ಮಾಡಿಸಿರ್ಬೇಕು. ಮತ್ತು ನಿಮ್ಮದು 371J ಏನಾದರೂ ಸರ್ಟಿಫಿಕೇಟ್ ಇರುತ್ತಲ್ಲ, ಅದಕ್ಕೆ RD ನಂಬರ್ ಇರುತ್ತೆ. ಆ RD ನಂಬರನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರಬೇಕು. ಆವಾಗ ಮಾತ್ರ ನೀವು ಇದಕ್ಕೆ ನಿಮ್ಗೇನೇನು ಕೋಟಾಸ್ ಇರುತ್ತೆ ಅದೆಲ್ಲನೂ ಕ್ಲೈಮ್ ಆಗುತ್ತೆ. ನೆಕ್ಸ್ಟು ಎಲಿಜಿಬಿಲಿಟಿ ಕ್ಲಾಸಸ್ಸು. ಇವಾಗ ನೋಡಿ, ಕ್ಲಾಸ್ A ಅಂತ ಬರುತ್ತೆ. ಕ್ಲಾಸ್ A ಅಂತ ಅಂದರೆ ಏನು ಅಂದರೆ, ಕ್ಯಾಂಡಿಡೇಟ್ಸು ಮಸ್ಟ್ ನೀವು ಗೌರ್ಮೆಂಟ್ ಅಥವಾ ಇವಾಗ ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಎಲ್ಲಿ ಅಂತ ಅಂದರೆ, ನಮ್ಮ ಕರ್ನಾಟಕದ ಒಳಗಿರುವ ಇಂಥ ಕಾಲೇಜಲ್ಲಿ
ಮಿನಿಮಮ್ 7 ಇಯರ್ಸ್ ನೀವು ಓದಿರಬೇಕು. ಫಸ್ಟಿಂದ ಸೆಕೆಂಡ್ ಪಿ ಯು ಒಳಗಡೆ ನೀವು 7 ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು. ನೀವು ಅಂಥ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರು ನೀವು ಕ್ಲಾಸ್ ಎಗೆ ಎಲಿಜಿಬಲ್ ಆಗ್ತೀರಾ. ಮತ್ತು ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೋಡ್ತಾ ಹೋಗೋದಾದರೆ SSLC 10th ಮಾರ್ಕ್ಸ್ ಕಾರ್ಡು, ಸೆಕೆಂಡ್ ಪಿ ಯು ಮಾರ್ಕ್ಸ್ ಕಾರ್ಡು ಮತ್ತು ಸ್ಟಡಿ ಸರ್ಟಿಫಿಕೇಟು ಅಪ್ಟೆನ್ ಫ್ರಮ್ ನಿಮ್ಮದು ಕಾಲೇಜಲ್ಲಿ ಏನು ಕೊಡ್ತಾರೆ ಅದರದ್ದು ಸ್ಟಡಿ ಸರ್ಟಿಫಿಕೇಟು ಅಥವಾ BO ಇಂದ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಫ್ ನೀವು ರೂರಲ್ ಕೋಟಾವನ್ನು ಕ್ಲೈಮ್ ಮಾಡ್ತಾ ಇದ್ದರೆ ಇದು ಯಾರಿಗೆ ಬರುತ್ತೆ ಅಂದರೆ ರೂರಲ್ ಕೋಟಾ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಯಾರು ಕನ್ನಡ ಮೀಡಿಯಮ್ ಅಥವಾ ಇವಾಗ ರೂರಲಲ್ಲಿ ಯಾರು ಓದಿರ್ತಾರಲ್ವ ಅವ್ರಿಗೆ ರೂರಲ್ ಕೋಟಾ ಅಪ್ಲೈ ಆಗುತ್ತೆ. ನೆಕ್ಸ್ಟು ಯಾರು ಕನ್ನಡ ಮೀಡಿಯಮಲ್ಲಿ 1ರಿಂದ 10ನೇ ತರಗತಿ ತನಕ ಓದಿರ್ತಾರಲ್ವ ಅವ್ರಿಗೆ ಕನ್ನಡ ಮೀಡಿಯಮ್ ಕೋಟಾ ಅಪ್ಲೈ ಆಗುತ್ತೆ. ಕೆಲವರಿಗೆ ಬೋತ್ ಅಪ್ಲೈ ಆಗುತ್ತೆ. ಇಟ್ಸ್ ಫೈನ್, ಬೋತ್ ಎರಡಕ್ಕೂ ನೀವು ಸರ್ಟಿಫಿಕೇಟ್ ಮಾಡಿಸ್ಕೋಬೋದು. ಆ ಸರ್ಟಿಫಿಕೇಟ್ ಹೆಂಗೆ ಮಾಡಿಸ್ಕೋಬೇಕಂತಂದರೆ ನಿಮ್ದು ಆ ಸರ್ಟಿಫಿಕೇಟಲ್ಲಿ BO ಅವ್ರದ್ದು ಸೈನ್ ಇರಬೇಕು. ನೆಕ್ಸ್ಟು ಸೇಮ್ ಅದರ್ ರಿಸರ್ವೇಷನ್ ಏನಿರುತ್ತೆ ಅಂದರೆ ಕ್ಯಾಸ್ಟ್ ರಿಸರ್ವೇಷನು, ಇನ್ಕಮ್ ರಿಸರ್ವೇಷನ್ನು, ಈ ಥರ ರಿಸರ್ವೇಷನ್ಸ್ ಇರುತ್ತೆ. ಆ ರಿಸರ್ವೇಷನ್ಸ್ಗೆ ಸೇಮ್ ತಹಶೀಲ್ದಾರ್ ಆಫೀಸಲ್ಲಿ ನೀವು ಅದಕ್ಕೆ ಯಾವ್ಯಾವುದು ನಿಮ್ಮದು ರಿಸರ್ವೇಷನ್ ಇರುತ್ತೆ ಅದರದ್ದು ಒಂದು ಸರ್ಟಿಫಿಕೇಟನ್ನು ಮಾಡಿರಬೇಕು. ಅದರಲ್ಲಿ RD ನಂಬರ್ ಕ್ಲಿಯರಾಗಿರಬೇಕು. ನೆಕ್ಸ್ಟು ಇದೇ ರೀತಿ ತುಂಬ ಕ್ಲಾಸಸ್ಗಳಿರುತ್ತೆ. ಆ ಕ್ಲಾಸಸ್ಸನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ನೋಡಿ, ಅದನ್ನು ಕರೆಕ್ಟಾಗಿ ನೋಡ್ತಾ ಹೋಗಿ. ನಿಮ್ದು ಇವಾಗ ನೋಡಿ ಇದಿಷ್ಟನ್ನು ನಿಮ್ದು ಇಲ್ಲಿ ಕ್ಲಾಸ್ ಹೇಗೆ ಬರೋರು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇದಿಷ್ಟು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಮದು ಅಡ್ಮಿಷನ್ ಟೈಮಿನವರೆಗೂ ಎಲ್ಲದನ್ನೂ ಕರೆಕ್ಟಾಗಿ ಇಟ್ಕೊಳ್ಳಿ. ಇದನ್ನು ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಬೇಕಿದ್ರೆ. ನೆಕ್ಸ್ಟು ಇದೇ ರೀತಿ ಎಲ್ಲ ಕ್ಲಾಸಸ್ ಅವ್ರದ್ದು ಇದೆ. ಕ್ಲಾಸ್ B, ಕ್ಲಾಸ್ B1, ಕ್ಲಾಸ್ C. ಇದು ಲಿಂಗ್ವಿಸ್ಟಿಕ್ ಕೋಟಾ ಯಾರಿಗೆ ಬರುತ್ತೆ ಅವ್ರಿಗೆ, ಲೈಕ್ ತುಳು, ಕೊಡವ ಆ ಥರ ಲಿಂಗ್ವಿಸ್ಟಿಕ್ ಕೋಟಾ ಯಾರಿಗೆ ಬರುತ್ತೆ ಅವರೆಲ್ಲ ಇದಕ್ಕೆ ಕ್ಲಾಸ್ Dಗೆ ಬರ್ತಾರಲ್ಲ ಅವ್ರಿಗೂ ಏನೇನು ಬೇಕು ಅಂತಲೂ ಇಲ್ಲಿ ಮೆನ್ಷನ್ ಇದೆ. ಅದನ್ನು ಕ್ಲಿಯರಾಗಿ ಇವಾಗ ಸ್ಕ್ರೀನ್ಶಾಟ್ ಹೊಡ್ಕೋಬೋದು ನೀವು. ಇದು ಬಿಟ್ಟು ನಿಮ್ಗೆ ಬೇರೆ ಏನಾದರೂ ಡೌಟ್ ಇತ್ತು ಅಂತ ಅಂದರೂ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಇದೇ ರೀತಿ ಎಲ್ಲ ಕ್ಲಾಸಸ್ಗಳನ್ನ ಕೊಡ್ತಾ ಹೋಗಿದ್ದಾರೆ. ಇವಾಗಲೇ 30 ಮಿನಿಟ್ಸ್, ಮೋರ್ ದೆನ್ 30 ಮಿನಿಟ್ಸ್ ಆಗೋಗಿದೆ ವಿಡಿಯೋ. ಸೊ ಲಾಂಗ್ ಆಗುತ್ತೆ. ಇವಾಗ ಈ ವಿಡಿಯೋನೇ ನಾನು ಇವಾಗ ಪಾರ್ಟ್ A ಪಾರ್ಟ್ B ಮಾಡೋ ಚಾನ್ಸ್ ಆಗುತ್ತೆ. ಏನಕ್ಕಂದರೆ ತುಂಬ ಲೆಂತಿ ಇದೆ ವಿಡಿಯೋ. ನೀವು ಲೆಂತಿ ಇದೆ ಅಂತ ಅನ್ಕೋಬೇಡಿ, ಬಟ್ ನೀವು ಸ್ಪೀಡಲ್ಲಿ ಇಟ್ಕೊಂಡಾದರೂ ಇದನ್ನು ಕ್ಲಿಯರಾಗಿ ಲಾಸ್ಟ್ ತನಕ ಕರೆಕ್ಟಾಗಿ ನೋಡಿ. ಇದರಲ್ಲಿರೋಂಥ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ನಿಮಗೆ ಡೆಫಿನೆಟ್ಲಿ ಇವಾಗ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಇದು ನಾಟಾ ಫಾರ್ ಅಡ್ಮಿಷನ್ ಟು ಆರ್ಕಿಟೆಕ್ಚರ್. ನಾಟಾ ಎಕ್ಸಾಮ್ ಯಾರು ಬರೀತಾರಲ್ವ ಅವರು ಅಲ್ಲಿ ಆರ್ಕಿಟೆಕ್ಚರ್ ಹೋಗ್ಲಿಕ್ಕಾಗಿ ನಾಟಾನ ಬರೀತಾರೆ. ನಾಟಾ ಅಂತ ಅಂದರೆ ನ್ಯಾಷನಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ. ಈ ಎಕ್ಸಾಮ್ ಬರೆಯೋರು ನೀವೆಲ್ಲ ನಾಟಕ್ಕೆ ಅಡ್ಮಿಷನ್ ಈಗ ತೊಗೋಬೇಕಂತಂದರೆ ನೀವು ಆರ್ಕಿಟೆಕ್ಚರ್ಗೆ ನೀವು ಮಸ್ಟ್ ನಾಟಾ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರಬೇಕು. ಸೊ ಅದಕ್ಕೆ ಇದನ್ನು ಜಾಸ್ತಿ ನಿಮಗೆ ಏನೂ ಹೇಳೋಕ್ಕೆ ಹೋಗಲ್ಲ. ನೀವು ಅಗ್ರಿಕಲ್ಚರ್ ಮತ್ತು ಇವಾಗ ಅಗ್ರಿಕಲ್ಚರ್, ಸೆರಿಕಲ್ಚರ್, ಫಾರೆಸ್ಟ್ರಿ, ಹಾರ್ಟಿಕಲ್ಚರ್ಗೆ ಇಂಟ್ರೆಸ್ಟ್ ಇರೋಂಥವ್ರಿಗೆ ಇನ್ನೊಂದು ಬೆಸ್ಟ್ ಐಡಿಯಾ ಏನಿದೆ ಅಂತ ಅಂದರೆ ICAR ಎಕ್ಸಾಮ್. ಇದು ಸಹ ಯಾರಿಗೂ ಗೊತ್ತಿರಲ್ಲ ಆಲ್ಮೋಸ್ಟು. ICAR ಅಂತ ಒಂದು ಎಕ್ಸಾಮ್ ನಡೆಸ್ತಾರೆ. CUET ಅವರು ಒಂದು ಎಕ್ಸಾಮ್ ನಡೆಸ್ತಾರೆ. ಇದು ಸೇಮ್ ನಿಮ್ಮ ಸೆಕೆಂಡ್ PU ಪೋರ್ಷನ್ನೇ ಇರುತ್ತೆ ಇದಕ್ಕೆ. ಈ ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಮಾರ್ಕ್ಸ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಇದ್ರ ಥ್ರೂ ಸಹ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಾರೆಸ್ಟ್ರಿ ಈ ಥರ ಕೋರ್ಸಸ್ಗಳಿಗೆ ಹೋಗ್ಬೋದು. ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಬೇಕಿದ್ರೂ ನಿಮ್ಗೆ ಬೇಕಾದಂಥ ಸೀಟ್ ತೊಗೋಬೋದು. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಿರುತ್ತೆ ಅಂತ ಅಂದರೆ ಕರ್ನಾಟಕದಿಂದ ಈ ಎಕ್ಸಾಮ್ ಬರೆಯೋರ ಸಂಖ್ಯೆ ತುಂಬ ಕಡಿಮೆ. ಸೊ ಇದರದ್ದು ಕಾಂಪಿಟೇಷನ್ ಸಹ ತುಂಬ ಕಮ್ಮಿ ಇರುತ್ತೆ. ನೆಕ್ಸ್ಟು ನಿಮಗೆ ಯಾವ್ಯಾವ ಕೋರ್ಸಸ್ಗೆ ಹೋಗಲಿಕ್ಕೆ ಏನೇನು ಬೇಕು ಅಂತ ಹೇಳ್ಕೊಂಡು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲಿಜಿಬಿಲಿಟಿನ. ಇಂಜಿನಿಯರಿಂಗ್ ಹೋಗೋವಂಥವ್ರು ಸೆಕೆಂಡ್ PUವನ್ನು ಪಾಸ್ ಆಗಿರಬೇಕು. ಮಿನಿಮಮ್ 45 ಮಾರ್ಕ್ಸ್ನ ಅಗ್ರಿಗೇಟ್ ಆಗಿರಬೇಕು PCMಲ್ಲಿ. ನೆಕ್ಸ್ಟು ಬಯೋಟೆಕ್ನಾಲಜಿ ಅದನ್ನು ಓದೋರಿಗೆ ಬಯಾಲಜಿ ಆಗಿರುತ್ತೆ. ಅದೇ ರೀತಿ ಇದರಲ್ಲಿ ಹೆಂಗೆ ಮಾರ್ಕ್ಸನ್ನು ನಿಮ್ಗೆ ತಗೊಳ್ತಾರೆ ಅಂತ ಅಂದರೆ ಬೈ ಟೇಕಿಂಗ್ ಈಕ್ವಲ್ ಮಾರ್ಕ್ಸ್ 50% ಮಾರ್ಕ್ಸ್ ಫ್ರಮ್ CET ಪ್ಲಸ್ 50% ಮಾರ್ಕ್ಸ್ ಫ್ರಮ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಫಾರ್ ಇಂಜಿನಿಯರಿಂಗಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಏನಂತ ಅಂದರೆ ಒಂದು ಕೋಟಾ ಇರುತ್ತೆ, ಅದೇ ಸೂಪರ್ ನ್ಯೂಮನರಿ ಕೋಟಾ. ನೀವು ಆಲ್ಮೋಸ್ಟ್ ಯಾರು ಕೇಳಿರಲ್ಲ. ಈ ಕೋಟಾ ಏನಂತ ಅಂದರೆ ಸ್ವಲ್ಪ 50,000 ಒಳಗಡೆ ಯಾರ್ದಿರುತ್ತೆ, 50,000 ಒಳಗಡೆ ಯಾರ್ದು ಇನ್ಕಮ್ ಇರುತ್ತೆ ಅವರು ಸೂಪರ್ ನ್ಯೂಮನರಿ ಕೋಟಾಕ್ಕೆ ಎಲಿಜಿಬಲ್ ಆಗ್ತೀರಾ. ಅದು ಫಾರ್ ಓನ್ಲಿ ಇಂಜಿನಿಯರಿಂಗ್ ಮಾತ್ರ. ಈ ಕೋಟಾಕ್ಕೆ ಎಲಿಜಿಬಲ್ ಆದರೆ ನಿಮಗೆ 1 ಲ್ಯಾಕ್ ಇರುವಂಥ ಫೀಸ್ ಸಹ 32,000ಗೆ ಬರುತ್ತೆ. ಇದು ಎಲ್ಲರಿಗೂ ಸಿಗಲ್ಲ. ಎವ್ರಿ ಕಾಲೇಜಲ್ಲಿ
3 to 4 ಮೆಂಬರ್ಸ್ಗೆ ಮಾತ್ರ ಸಿಗುತ್ತೆ. ಸಿಕ್ಕರೆ ಯುವರ್ ಲಕ್. ನೆಕ್ಸ್ಟು ಫಾರ್ಮ್ ಸೈನ್ಸ್ ಕೋರ್ಸಸ್ ಲೈಕ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಈ ಥರ ಕೋರ್ಸಸ್ಗಳಿಗೆ ಇದಕ್ಕೂ ಏನಂತಂದರೆ ಸೆಕೆಂಡ್ ಪಿ ಯುನ ಪಾಸ್ ಆಗಿರಬೇಕು, PCMBಯನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಗ್ರಿಕಲ್ಚರ್ ಕೋಟಾದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಅಂದರೆ ನಿಮಗೆ 25% ನಾನು ಮುಂಚೆ ಹೇಳ್ದಂಗೆ 25% ಬೋರ್ಡ್ ವಿತ್ ಮಾರ್ಕ್ಸು, 25% CET ಮಾರ್ಕ್ಸು ಆ್ಯಂಡ್ 50% ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ನಿಮ್ಗೆ ಕೊಡ್ತಾರೆ. ನೆಕ್ಸ್ಟು ನೀವು ಇಲ್ಲ ನನಗೆ ಡೈರೆಕ್ಟಾಗಿಯೂ ನೀವು ಬೇಕಿದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅವಾಗ ಏನಂತಂದರೆ ಇದನ್ನು ಮಾಡ್ತಾರೆ, ಏನಂತಂದರೆ 50% ಫ್ರಮ್ CET, 50% ಮಾರ್ಕ್ಸ್ ಫ್ರಮ್ ಬೋರ್ಡ್ ಎಕ್ಸಾಮ್ಸು. ಅದ್ರ ಥ್ರೂ ಸಹ ನಿಮ್ಗೆ ಇದು ಸಿಗುತ್ತೆ. ನೀವು ಇವಾಗ ಇದನ್ನು ಬರೆದ್ರೂ ಸಹ ನಿಮ್ಗೆ 2 ರ್ಯಾಂಕ್ ಸಹ ಕೊಟ್ಟಿರ್ತಾರೆ. ನಿಮ್ದು ಯಾವ ರ್ಯಾಂಕಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ ಅದ್ರ ಥ್ರೂ ನಿಮ್ಗೆ ಫಸ್ಟ್ ಸೀಟ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಇದೇ ರೀತಿ ವೆಟನರಿ ಕೋರ್ಸಸ್ಸಿಗೂ ಸೇಮ್, ಬಟ್ ಅದರಲ್ಲಿ PCB ಮಾತ್ರ ಕನ್ಸಿಡರ್ ಮಾಡ್ತಾರೆ. ಆ್ಯನಿಮಲ್ ಹಸ್ಬೆಂಡ್ರಿಯಲ್ಲಿ PCB ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಿರುತ್ತೆ ಅಂತ ಅಂದರೆ, ಇದು ಇಂಪಾರ್ಟೆಂಟ್, ಇದು ಕರೆಕ್ಟ್ ನೋಡಿ. ಯಾರ್ಯಾರು ವೆಟನರಿಗೆ ಟ್ರೈ ಮಾಡ್ತಾ ಇದ್ದಾರೆ ಅವರು ನಿಮಗೆ 50% ಮಾರ್ಕ್ಸು ನೀವೆಲ್ಲಾದರೂ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ರೆ 50% ಮಾರ್ಕ್ಸ್ ಫ್ರಮ್ CET ಮತ್ತು 50% ಮಾರ್ಕ್ಸ್ ಫ್ರಮ್ ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇಷ್ಟೇ ಕನ್ಸಿಡರ್ ಮಾಡ್ತಾರೆ. ಯಾವುದಕ್ಕೆ? ಫಾರ್ ವೆಟನರಿ ಕೋರ್ಸಸ್ಗೆ. ಇದಕ್ಕೆ ಯಾವುದೇ ನಿಮ್ಮ ಬೋರ್ಡ್ ಎಕ್ಸಾಮ್ನ ಕನ್ಸಿಡರ್ ಮಾಡಲ್ಲ ಇಫ್ ನೀವು ಪ್ರಾಕ್ಟಿಕಲ್ ಟೆಸ್ಟನ್ನು ಬರೆದ್ರಿ ಅಂತ ಅಂದರೆ. ನೀವು ಪ್ರಾಕ್ಟಿಕಲ್ ಟೆಸ್ಟ್ ಬರೆದಿಲ್ಲ ಅಂತಂದರೆ ಸೇಮು 50% ಫ್ರಮ್ ಯುವರ್ CET, 50% ಫ್ರಮ್ ಯುವರ್ ಬೋರ್ಡ್ ಎಕ್ಸಾಮಿನೇಷನು ಈ ಥರ ಬರುತ್ತೆ. ಸೊ ನೀವು ಬೆಟರ್ ಪ್ರಾಕ್ಟಿಕಲ್ ಟೆಸ್ಟ್ ಬರೆದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಇದೇ ರೀತಿ B ಫಾರ್ಮಾ ಕೊಟ್ಟಿದ್ದಾರೆ, ಫಾರ್ಮಾ D ಕೊಟ್ಟಿದ್ದಾರೆ, ನ್ಯೂರೋಪತಿ, BPT ಎಲ್ಲ ಕೋರ್ಸಸ್ಗಳ ಬಗ್ಗೆ ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. CET ಎಕ್ಸಾಮ್ ಏನಿರುತ್ತೆ ಇದು ರಿಟರ್ನ್ ಟೆಸ್ಟ್ ಆಗಿರುತ್ತೆ. ಅಂದರೆ ಥ್ರೂ ನಿಮ್ದು ಏನು ಬರೆಯೋದೇನಿರಲ್ಲ, ಜಸ್ಟ್ OMR ಶೀಟಲ್ಲಿ ಟಿಕ್ ಮಾಡೋದಾಗಿರುತ್ತೆ, ಫಿಸಿಕಲಿ ಇರುತ್ತೆ. ಇದ್ರ ಸಿಲೆಬಸ್ ಏನಂತಂದರೆ ಫಸ್ಟ್ PU ಮತ್ತು ಸೆಕೆಂಡ್ PU ಸಿಲೆಬಸ್ಸೇ ಇರುತ್ತೆ, ಇದೆಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟು ಇದ್ರದ್ದು ಡ್ಯೂರೇಷನ್ ಮತ್ತು ಕ್ವಶನ್ ಪೇಪರ್ OMR, ಇದು OMR ಶೀಟ್ ಥ್ರೂ ಟಿಕ್ ಮಾಡೋದಿರುತ್ತೆ. ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸರಿಯಾಗಿರೋಂಥ ಆನ್ಸರ್ಗೆ +1 ಮಾರ್ಕ್ಸನ್ನು ಅವಾರ್ಡ್ ಮಾಡ್ತಾರೆ. ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕಿಂಗ್ ಇದರಲ್ಲಿ ಇರಲ್ಲ. ಇದು ಸಬ್ಜೆಕ್ಟನ್ನು 60 ಮಾರ್ಕ್ಸ್ಗೆ ಈಚ್ ಇರುತ್ತೆ. ಈಚ್ ಕ್ವಶನ್ ಪೇಪರ್ 60 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ 80 ಮಿನಿಟ್ಸ್ ಇರುತ್ತೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇಷ್ಟೇ ಇರುತ್ತೆ ಎಕ್ಸಾಮು. ಇದರಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಮತ್ತು ನಿಮ್ದು ಸರಿ ಆನ್ಸರ್ ಮಾಡಿದರೆ +1 ಆಗುತ್ತೆ. ಆನ್ಸರ್ ತಪ್ಪಾಯಿತು ಅಂತಂದರೆ 0 ಮಾರ್ಕ್ಸ್, ಏನೂ ಹೆಚ್ಚು ಕಮ್ಮಿ ಆಗಲ್ಲ. ನೆಕ್ಸ್ಟು ಇದು ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಕ್ವಶನ್ಸ್ ಇರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಏನಂತಂದರೆ ಇದರಲ್ಲಿ ವರ್ಜನ್ ಕೋಡ್ಸ್ ಇರುತ್ತೆ, ಬೇರೆ ಬೇರೆ ವರ್ಜನ್ಸ್ ಕೋಡ್ ಇರುತ್ತೆ. ನೀವು ಅಕ್ಕಪಕ್ಕ ಹಿಂದಿದ್ದವ್ನು ನೋಡಿ ಬರಿತೀನಿ, ಮುಂದಿದ್ದವ್ನು ನೋಡಿ ಬರಿತೀನಿ ಅಂದರೆ ಆಗಲ್ಲ. ಇದರಲ್ಲಿ ಮೇನ್ಲಿ ಎಲ್ಲ ಕ್ವಶನ್ ಪೇಪರು ನಿಮ್ಮ ಕೈಯಲ್ಲಿರೋದು ಬೇರೆ ಬೇರೆ ಕ್ವಶನ್ ಪೇಪರಿಂದು ಕೋಡ್ಸ್ ಇರುತ್ತೆ. ಆ ರೀತಿ ಕ್ವಶನ್ ಪೇಪರ್ ನಂಬರು ಮತ್ತು ಕ್ವಶನ್ ನಂಬರ್ಸು ಮತ್ತು ಕ್ವಶನ್ನಿಂದು ಕೊಟ್ಟಿರುವಂಥ ಅವ್ರು ಏನು ಕೊಟ್ಟಿರ್ತಾರಲ್ಲ ಆಪ್ಷನ್ಸು ಸಹ ಬೇರೆ ಬೇರೆ ಆಗಿರುತ್ತೆ. ಇದು ಇವಲ್ಯೂಷನ್ ಏನಂತ ಅಂದರೆ ಆಪ್ಟಿಕಲ್ ಮಾರ್ಕ್ಸ್. ನೀವು ಇದಕ್ಕೆ ಮೇನಾಗಿ ಬಾಲ್ ಪೆನ್ ಯೂಸ್ ಮಾಡಿ ಇದ್ರದ್ದು ಆಪ್ಟಿಕಲ್ ಮಾರ್ಕ್ ರೀಡರ್ ಶೀಟನಲ್ಲಿ ಇದನ್ನ ರೀಡ್ ಮಾಡ್ತಾರೆ. ಸೊ ದ್ಯಾಟ್ ಇವಾಗ ನೀವು ಅದನ್ನು ಯಾರು ಫಿಸಿಕಲಿ ಕರೆಕ್ಷನ್ ಮಾಡಲ್ಲ, ಇದನ್ನು ಮಷಿನ್ ಥ್ರೂ ಕರೆಕ್ಷನ್ ಮಾಡ್ತಾರೆ. ಇದರಲ್ಲಿ ಮತ್ತೆ ಅವರೇ ಹೇಳಿದ್ದಾರೆ ಎಲ್ಲರೂ ಬಾಲ್ ಪೆನ್ನನ್ನು ಯೂಸ್ ಮಾಡಿ, ಬಿಕಾಸ್ ಇದು ನಿಮಗೆ ಮಾರ್ಕಿಂಗು ಕರೆಕ್ಟಾಗಿ ಆಗಬೇಕು ಮತ್ತು ಕಂಪ್ಯೂಟರ್ ಅದನ್ನು ಕರೆಕ್ಟಾಗಿ ರೀಡ್ ಮಾಡಬೇಕಂತಂದರೆ ನೀವು ಬಾಲ್ ಪೆನ್ ಯೂಸ್ ಮಾಡೋದು ಬೆಟರ್ ಅನ್ನೋದಕ್ಕಿಂತ ಬಾಲ್ ಪೆನ್ನೇ ಯೂಸ್ ಮಾಡಬೇಕು. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಕಂಡೀಷನ್ನ ಕೊಟ್ಟಿದ್ದಾರೆ. ಇದನ್ನು ನಿಮ್ಗೆ ಬೇಕಿದ್ರೆ ನಿಮ್ಗೆ ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವಾಗ ಏನಕ್ಕಂತಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇವಾಗ ಶಾರ್ಟಾಗಿ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಇದೇ ರೀತಿ ನಿಮ್ಮದೆಲ್ಲ ಕೋರ್ಸಸ್ಗಳ ಬಗ್ಗೆ ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಏನಿದೆ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ರಿಸರ್ವೇಷನ್ ಫಾರ್ NCC ಕ್ಯಾಂಡಿಡೇಟ್ಸ್ಗೆಲ್ಲ ಇರುತ್ತೆ. ನಿಮ್ಮದು ಯಾವುದೇ NCC ಸರ್ಟಿಫಿಕೇಟ್ ಆಗಿರಲಿ, ನೀವೇನಾದರೂ ನ್ಯಾಷನಲ್ ಲೆವೆಲ್ಸ್ ಆಗಿರೋದು ಸರ್ಟಿಫಿಕೇಟ್ ಆಗಿರಲಿ, ಅದನ್ನೆಲ್ಲನೂ ಹಾಕಿ ನಿಮಗೆ ರಿಸರ್ವೇಷನ್ಸು ಜಾಸ್ತಿ ಸಿಗುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ ಇವಾಗ ಇಷ್ಟು ವಿಡಿಯೋ ಇದನ್ನು ಮಾಡ್ತಾಯಿದ್ದೀವಿ ಮತ್ತು ಕಂಟಿನ್ಯೂಸ್ ಆಗಿ ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಸಾಲ್ವ್ ಮಾಡ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು
ನಮ್ಮದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಿಮಗೆಲ್ಲ ಆನ್ ಟೈಮಲ್ಲಿ ಕರೆಕ್ಟಾಗಿ ಏನೇನು ಇನ್ಫಾರ್ಮೇಷನ್ ಬರುತ್ತೆ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಅದ್ರಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ಎಲ್ಲರಿಗೂ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಎಲ್ಲರೂ KEAದವರು ಅಫಿಷಿಯಲ್ ವೆಬ್ಸೈಟ್ ಇದೆಲ್ಲ ಅದನ್ನು ಸರಿಯಾಗಿ ಫಾಲೋ ಮಾಡಿ. ಈ ಅಫಿಷಿಯಲ್ ವೆಬ್ಸೈಟಲ್ಲಿ ಅವ್ರು ಏನೇ ಹಾಕಿದ್ರು ಈ ಅಫಿಷಿಯಲ್ ವೆಬ್ಸೈಟಲ್ಲಿ ಹಾಕ್ತಾರೆ. ಇದನ್ನು ಸರಿಯಾಗಿ ಡೈಲಿ ಚೆಕ್ ಮಾಡೋ ರೀತಿ ಚೆಕ್ ಮಾಡ್ತಾಯಿರಿ. ನಾವು ನಮ್ಮ ಗ್ರೂಪಲ್ಲೂ ಹಾಕಿರ್ತೀವಿ, ಬಟ್ ನಿಮಗೂ ಇದು ಗೊತ್ತಿರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲೂ ಇದು ಸೇಮ್, ಇದು ನಿಮ್ಮದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಎಷ್ಟು ವೇಟೇಜ್ ಮಾರ್ಕ್ಸನ್ನು ನಿಮ್ಗೆ ಅವಾರ್ಡ್ ಮಾಡ್ತಾರೆ ಅಂತ ಹೇಳ್ಕೊಂಡು ಕೊಡ್ತಾ ಹೋಗಿದ್ದಾರೆ. ಇದನ್ನು ನೋಡ್ಕೊತ ಹೋಗ್ಬೋದು. ನಾನು ಇದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಫೆನ್ಸ್ ರಿಸರ್ವೇಷನ್ ಫಾರ್ ಎಕ್ಸ್ ಡಿಫೆನ್ಸು, ಫಿಸಿಕಲಿ ಡಿಸೇಬಲ್ಡ್ ಸ್ಟೂಡೆಂಟ್ಸು ಆ್ಯಂಡ್ ಆಂಗ್ಲೋ ಇಂಡಿಯನು, ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ಸು, ಈ ಥರ ಇರುತ್ತೆ. ಅದಕ್ಕೆ ಸರಿಯಾದಂಥ ಎಲ್ಲ ನಿಮ್ಮದು ಪೇಪರ್ಸ್ ಏನಿರುತ್ತೆ ಕರೆಕ್ಟ್ ಮಾಡ್ಕೊಳ್ಳಿ. ಮೇನಾಗಿ SSLC ಮತ್ತು ನಿಮ್ಮದು ಆಧಾರ್ ಕಾರ್ಡಲ್ಲಿರುವಂಥ ನೇಮ್ ಏನಿರುತ್ತೆ ಅದು ಕರೆಕ್ಟಾಗಿರಬೇಕು, ಮ್ಯಾಚ್ ಆಗಿರಬೇಕು. ಒಂದು ವೇಳೆ ಮ್ಯಾಚ್ ಆಗಿಲ್ಲ ಅಂತಂದರೆ ನಿಮಗೆ SSLC ಅಂತೂ ಚೇಂಜ್ ಮಾಡ್ಸೋಕ್ಕಾಗಲ್ಲ. ಸೊ ನಿಮ್ಮದು ಆಧಾರ್ ಕಾರ್ಡಲ್ಲಿರುವಂಥ ಹೆಸರನ್ನು ಚೇಂಜ್ ಮಾಡಿಸಿ. ನೆಕ್ಸ್ಟು ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ನಿಮ್ಗೆ ಇದು ಯೂಸ್ ಆಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಮತ್ತು ಸರ್ಟಿಫಿಕೇಟ್ ಬೇಕಂತ ಇದೆ ಕ್ಲಿಯರಾಗಿ ಇದಿಷ್ಟು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಒಂದು ಸತಿ. ಇದಿಷ್ಟು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇದಿಷ್ಟನ್ನು ನೀವು ರೆಡಿ ಇಟ್ಕೋಬೇಕು ಯಾವಾಗಲೂ. ಇದು ನಿಮ್ಗೆ ಯಾವಾಗ ಅಂತ ಅಂದರೆ ನಿಮ್ಗೊಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ತು ಅಂದಾಗ ನಿಮ್ಗೆ ಅಡ್ಮಿಷನ್ ಟೈಮ್ ತನಕ ಇದು ಯೂಸ್ ಆಗುತ್ತೆ. ಸ್ಕ್ರೀನ್ಶಾಟ್ ತೊಗೊಳ್ತಾ ಹೋಗಿ, ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಗೆ ಯಾವುದಾದ್ರೂ ನಾನು ಇವಾಗ ಸ್ಕ್ರೋಲ್ ಮಾಡಿದಂಥ ನಿಮ್ಗೆ ಬೇಕಾಗಿತ್ತು ಅಂತ ಅಂದರೆ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೋಬೋದು. ಕಲ್ಯಾಣ ಕರ್ನಾಟಕ ಕೋಟ ಇರೋಂಥವ್ರು ನಿಮ್ಮದು ಅದರಲ್ಲಿ ತುಂಬ ಜಾಸ್ತಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಿಮ್ಮದು ರಿಸರ್ವೇಷನ್ ಸರ್ಟಿಫಿಕೇಟ್ನ ಕರೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ರೀತಿ ಇಲ್ಲಿ ಎಲ್ಲ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮ್ಮದು ಫಾರ್ಮ್, ನಿಮ್ಮ ಸರ್ಟಿಫಿಕೇಟ್ ಹೆಂಗಿರಬೇಕು ಅನ್ನೋದನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಇದ್ರದ್ದು ನಿಮ್ಗೆ ನೋಡಿ ಎಕ್ಸಾಂಪಲ್, ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಂತ ಅಂದರೆ ಈ ಫಾರ್ಮೇಟಲ್ಲಿ ಮಾಡಬೇಕು. ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಮದು ಅಂಗಡಿಲಿ ತೊಗೊಂಡೋಗಿ ಇವಾಗ ತೋರಿಸಿದ್ರಿ ಅಂದರೆ ನಮಗೆ ಈ ಫಾರ್ಮಲ್ ಬೇಕಂತ ನಿಮ್ಮ ಕಾಲೇಜಲ್ಲಿ ತೋರಿಸಿದ್ರೆ ಅವ್ರು ಮಾಡಿಕೊಡ್ತಾರೆ. ಇದೇ ರೀತಿ ಕನ್ನಡ ಮಾಧ್ಯಮದ ದೃಢೀಕರಣ ಪತ್ರದ್ದು ಇದೇ ರೀತಿ ಇರುತ್ತೆ. ಮತ್ತು ನಿಮ್ಮದು ರೂರಲ್ ಸರ್ಟಿಫಿಕೇಟ್ ಬೇಕಾದವರು ಇಲ್ಲಿದೆ ನೋಡ್ಕೊಳ್ಳಿ. ಕ್ಲಿಯರಾಗಿ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಬೇಕಲ್ವಾ ಆಫೀಸಿಗೆ ಹೋಗಿ ತೋರಿಸಿ ನಮ್ಗೆ ಈ ರೀತಿ ಬೇಕು ಅಂತ ಹೇಳಿ ಅವ್ರು ನಿಮಗೆ ಮಾಡಿಕೊಡ್ತಾರೆ. ಮತ್ತು ಇದು RD ನಂಬರ್ ಇರುವಂಥದ್ದು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ದು ಫಾರ್ಮೆಟ್ಟು, ಇದನ್ನು ಸರಿ ನೋಡ್ಕೊಳ್ಳಿ. ನೆಕ್ಸ್ಟು ವ್ಯವಸಾಯಗಾರರ ಪ್ರಮಾಣ ಪತ್ರ. ನಿಮ್ಮದು ಯಾರ್ಯಾರು ಅಗ್ರಿಕಲ್ಚರ್ ಎಕ್ಸಾಮ್ ಬರೀತಾರಲ್ವ, ಇದೇ ಸರ್ಟಿಫಿಕೇಟ್ ನಾನು ಹೇಳಿರೋದು. ಅದು ಈ ರೀತಿ ಫಾರ್ಮೇಟಲ್ಲಿ ಇರಬೇಕು. ನೀವು ನಮ್ಮ ಗ್ರೂಪ್ಗೆ ಜಾಯ್ನ್ ಆದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಲಿ ವಾಟ್ಸಪ್ ಗ್ರೂಪ್ ಆಗಲಿ ಅಥವಾ ನೀವು ಇಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲೇ ಹೇಳಿದ್ರು ಸಹ ನಿಮ್ಗೆ ಅದ್ರದ್ದು ಏನು ಬೇಕು ಅದ್ರದ್ದು ನಿಮಗೆ ಹೆಂಗೆ ಮಾಡಿಸ್ಬೇಕು ಅನ್ನೋದನ್ನು ಬೇಕಾದ್ರೆ ನಮಗೆ ಹೇಳ್ತೀವಿ. ಸೊ ಈ ರೀತಿ ಫಾರ್ಮೇಟಲ್ಲಿ ಇರಬೇಕಾಗುತ್ತೆ ಅದು ನಿಮ್ಮ ಸರ್ಟಿಫಿಕೇಟು. ಏನೇ ಡೌಟ್ ಇದ್ರೂ ಸಹ ನೀವು ಕೇಳ್ಬೋದು. ಇದು ವೇತನ ದೃಢೀಕರಣ ಪತ್ರ. ಯಾರ್ದಾದ್ರೂ ಏನಾದರೂ ನಿಮ್ಮದು ಅಗ್ರಿಕಲ್ಚರ್ ಬಿಟ್ಟು ಬೇರೆ ಏನಾದರೂ ವರ್ಕ್ ಇತ್ತು ಅಂದರೂ ನಿಮ್ಮದು ಆದಾಯನ ಇಲ್ಲಿ ಹಾಕಿ, ನಿಮ್ಮದು ಅಗ್ರಿಕಲ್ಚರ್ ಆದಾಯನೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಎಲಿಜಿಬಲ್ ಆಗ್ತೀರಾ. ನಿಮಗೆ ಅಗ್ರಿಕಲ್ಚರ್ ಎಕ್ಸಾಮ್ ಬರೀಲಿಕ್ಕೆ ನಿಮ್ಮ ಮನೇಲಿ ಜಾಗ ಇರಲೇಬೇಕು ಅಂತ ಏನಿಲ್ಲ. ಇಲ್ಲ ಅಂತ ಅಂದ್ರೂ ನೀವು ಈ ರೀತಿ ದೃಢೀಕರಣ ಪ್ರಮಾಣ ಪತ್ರವನ್ನು ಮಾಡಿ ನೀವು ಸಹ ಅದಕ್ಕೆ ಎಲಿಜಿಬಲ್ ಆಗ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆಲ್ಲ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ದರೂ ಇದರಲ್ಲಿ ಕೇಳಿ. ಮತ್ತು ನಮ್ದು ಇವಾಗ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಪನ್ ಮಾಡಿ ಮತ್ತು ಟಾಪ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ ನಮ್ಮದೆಲ್ಲ. ಇವಾಗ ವಾಟ್ಸಪ್ ಗ್ರೂಪು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ನಿಮ್ಗೆ ಎಲ್ಲ ರೀತಿಯಂಥ ಮಾಹಿತಿಯೂ ಸಿಗುತ್ತೆ. ಮತ್ತು ಇದೇ ರೀತಿ ಮುಂದೆ ನಿಮ್ಮದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಲಿ ಎಲ್ಲನೂ ಇದರಲ್ಲಿ ಮಾಹಿತಿ ಬರ್ತಾ ಹೋಗುತ್ತೆ. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಕಳಿಸಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇದು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರದ್ದು ಮಾಡೆಲ್ ಆಗಿರುತ್ತೆ. ಇದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ರೀತಿಯೇ ಇರಬೇಕು. ಎಲ್ಲ ಸರ್ಟಿಫಿಕೇಟ್ಸು ಫಾರ್ಮೇಟನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಏನೇನು ಬೇಕು ಅಂತಂದ್ರೆ ನೀವು ನಮ್ಮ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಅಲ್ಲಿ ಮೆಸೇಜ್ ಹಾಕಿದರೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಫೀ ಎಕ್ಸೆಂಪ್ಷನ್ಸ್ ಫಾರ್ ದಿ ಸ್ಟೂಡೆಂಟ್ಸು, ಲೋನ್ ಸ್ಕೀಮ್ಸ್ ಬಗ್ಗೆ ಇವಾಗ ಇವರೇ ಕೊಟ್ಟಿದ್ದಾರೆ KEAದವರು, ಯೂಸ್ ಮಾಡ್ಕೋಬೋದು.
ಸೂಪರ್ ನ್ಯೂಮರರಿ ಕೋಟಾ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ವೆರಿ ಇಂಪಾರ್ಟೆಂಟು. ಇದ್ರ ಬಗ್ಗೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಇದರಲ್ಲಿ ನಿಮ್ಗೆ ಬೋಧನಾ ಶುಲ್ಕವನ್ನು ಮಾತ್ರ ತಗೊಳ್ತಾರೆ. ಹೆಂಗೆ ಅಂತಂದರೆ ನಿಮ್ಗೆ 1,00,000 ಇರೋಂಥ ಕಾಲೇಜ್ ಫೀಸ್, ಇಂಜಿನಿಯರಿಂಗ್ ಕಾಲೇಜ್ ಫೀಸು ನಿಮ್ಗೆ ಜಸ್ಟ್ 30,000 to 32,000 ಮುಗಿದೋಗುತ್ತೆ ಫಾರ್ 4 ಇಯರ್ಸ್. 4 ಇಯರ್ಸ್ ಅಂದರೆ ಇಯರ್ಲಿ ಬಾಕಿಯವರೆಲ್ಲ 1,00,000 ಕಟ್ಟಿದರೆ ನೀವು ಜಸ್ಟ್ ಇಯರ್ಲಿ 32,000 ಕಟ್ಟಿಬಿಟ್ರೆ ಮುಗಿದೋಗುತ್ತೆ. ಇದು ಸೂಪರ್ ನ್ಯೂಮರರಿ ಕೋಟಾ ಸಿಕ್ಕಿದ್ರೆ. ಇದಕ್ಕೆ ಯಾವುದೇ ನಿಮ್ಗೆ ಇದರಲ್ಲಿ ಅಪ್ಲಿಕೇಶನಲ್ಲಿ ಸೂಪರ್ ನ್ಯೂಮರರಿ ಕೋಟಾ ಎಸ್ ನೋ ಅಂತ ಹಾಕಿ ಆ ರೀತಿ ಏನೂ ಇರಲ್ಲ. ನೀವು ಜಸ್ಟ್ ನಿಮ್ಮಲ್ಲಿ ಹಾಕಿದಾಗ ನಿಮ್ಮದು ಆ ಕಾಲೇಜಲ್ಲಿ ನಿಮ್ದು ಎಲಿಜಿಬಲ್ ಆಗಿ ನಿಮ್ಗೆ ಸಿಕ್ತು ಅಂತ ಅಂದರೆ ಇಟ್ಸ್ ಫೈನ್. ಆ್ಯಂಡ್ ಆಲ್ಸೋ ಇನ್ನೊಂದೇನಿದೆ ಅಂತಂದರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಿದ್ರೆ ಅಗ್ರಿಕಲ್ಚರ್ ಕೋಟಾವನ್ನು ಎಸ್ ಅಂತ ಹಾಕಿ, ನೀವು ಅಗ್ರಿಕಲ್ಚರ್ ಕೋಟಾ ಬರೆಯೋರಾದರೆ ಅಗ್ರಿಕಲ್ಚರ್ ಕೋಟಾವನ್ನು ಎಸ್ ಅಂತ ಹಾಕಿ ಇಟ್ಕೋಬೇಕಾಗುತ್ತೆ. ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಎಷ್ಟಿರುತ್ತೆ ಅಂದರೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ ಇರುತ್ತೆ, ನೆಕ್ಸ್ಟ್ ಥರ್ಡ್ ರೌಂಡ್ ಇರುತ್ತೆ. ಅಂದರೆ ಕ್ಯಾಶುವಲ್ ವೇಕೆನ್ಸಿ ರೌಂಡ್, ವೇಕೆನ್ಸಿ ಏನೇನು ಖಾಲಿ ಇರುತ್ತೆ ಫಿಲ್ ಮಾಡ್ತಾರೆ. ಇದೆಲ್ಲ ಸ್ಟೆಪ್ಪನ್ನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ. ಬಟ್ ಇವಾಗ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನು ಬೇಕು ಕರೆಕ್ಟಾಗಿ ಎಲ್ಲ ಒಂದು ಸತಿ ಈ ವಿಡಿಯೋನ ನೀವು 1.5x ಎಲ್ಲಾದರೂ ಇಟ್ಕೊಂಡು ಕರೆಕ್ಟಾಗಿ ನೋಡಿ, ಫುಲ್ ನೋಡಿ. ಅದರಲ್ಲಿ ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.